ಓ ನಡೀರಿ ಗುರು ಕೊಡ್ಗುರು ಏನಿದು ಕೇಟಿಕ್ ಹಿಂಗೆ ಯು ಫ್ರಮ್ ಇಂಡಿಯಾ ಥ್ಯಾಂಕ್ ಯು. ಒನ್ ಆಫ್ ದ ಕಿಯಾಟಿಕ್ ಟ್ರೈನ್ ಸ್ಟೇಷನಲ್ಲಿ ಬಂದಿದ್ದೀವಿ ನಾವೀಗ. ಎಲ್ಲಿದ್ದೀವಿ ಗೊತ್ತಾ? ಕೈರೋ ಟ್ರೈನ್ ಸ್ಟೇಷನಲ್ಲಿ ಇದ್ದೀವಿ. ನಮ್ಮ ಮೆಜೆಸ್ಟಿಕ್ಕು ಹತ್ತಂತ್ರ ಇದು. ಇಲ್ಲಿಂದ ನಾವು ಲುಕ್ಸರ್ಗೆ ಹೋಗ್ತೀವಿ 12 ಅವರು. ಹೆಂಗಿದೆ ಗೊತ್ತಾ ಟ್ರೈನ್ ಸ್ಟೇಷನ್ನು? ಹೆವಿ ಧ್ವಂಸ ಗುರು. ಆಮೇಲೆ ಜನಗಳು ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನಿಮ್ಮನ್ನು ನೋಡಿದ್ರೆ ಬ್ಯಾಕ್ ಎಲ್ಲ ಕರೆಕ್ಟಾಗಿ ಆಗಿದೆ. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಒಬ್ಬರೇ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಅಂತೂ ಬಂದು ಹಂಗೆ ಎಗ್ಗಿರ್ತಾರೆ ನಿಮ್ಮ ಮೇಲೆ. ಸಖತ್ತು. ಎಸ್ಪೆಷಲಿ ಟ್ರೈನ್ ಸ್ಟೇಷನ್ ಅಲ್ಲಿ ಬಸ್ ಸ್ಟಾಪ್ಸ್ ಕಾಮನ್ ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಅದೇ ನಮ್ಮ ಜರ್ನಿ ನೋಡಿಕೊಂಡು ನಾವು ಹೋಗ್ತಾ ಇರಬೇಕು. ನಿಮ್ಗಿಂತ ಸ್ಟ್ರಾಂಗ್ ಆಗಿದೆ ಬಿಡ. ನಾವಿವಾಗ ಕೈರೋ ಇಂದ ಲುಕ್ಸರ್ ಕಡೆ ಪಯಣ ಬೆಳೆಸ್ತಾ ಇದೀವಿ. ಯಾವ ಟ್ರೈನ್ ಎಲ್ಲ ಹೋಗ್ಬಿಟ್ಟಿದೀವಂತೆ, ಈಜಿಪ್ಟ್ ಟ್ರೈನ್ ಎಲ್ಲ ಹೋಗ್ತಾರೆ ಬಿಡ್ತೀವ. ಆದ್ರೆ ಯಾವ ಟ್ರೈನ್ ಹೋಗ್ತಿದೀವಿ ಗೊತ್ತಾ? ಬನ್ನಿ ಹೋಗಿ ತೋರಿಸ್ತೀವಿ. ಇವತ್ತು ಸಂಜೆ 8 ಗಂಟೆಗೆ ಬಿಟ್ಟರೆ ನಾಳೆ ಬೆಳಗ್ಗೆ 8 ಗಂಟೆಗೆ ಹೋಗ್ತೀವಿ. 12 ಅವರ್ ಜರ್ನಿ ಇದೆ. ಹೋಗಿ ನೋಡೇ ಬಿಡೋಣ ಈಜಿಪ್ಟಲ್ಲಿ ಟ್ರೈನ್ಗಳು ಹೆಂಗಿರ್ತವೆ ಅಂತ. ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ತಲೆ ದಿಮ್ ಅಂತ ಐತೆ ಗುರು. ಕೈರೋದಲ್ಲಿ ಎಷ್ಟು ಧೂಳು ಇದೆಯಲ್ಲ, ಅದು 2 ಧೂಳು ನನ್ನ ಮತ್ತೆ ಕೇಳಿ ಮುಗ್ದಲ್ಲಿದೆ ಒಟ್ಟಿನಲ್ಲಿ. ಓ ಸೆಕ್ಯೂರಿಟಿ ಇದೆ ಚಿನ್ನು, ಆಫ್ ಮಾಡ್ತೀನಿ. ಏನ್ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಟ್ರೈನ್ ಸ್ಟೇಷನ್. ಫುಲ್ ಈಜಿಪ್ಷಿಯನ್ ಸ್ಟೈಲ್ ಕೊರೆದ್ಬಿಟ್ಟಿದ್ದಾರೆ. ಮಾತ್ರ ಕಿಯಾಟಿಕ್ ಆಗಿದೆ. ಹಾಗೆ ಇಲ್ಲಿ ಜನ ಬಂದು ಹೆಲ್ಪ್ ಕೂಡ ಮಾಡ್ತಾರೆ. ಆಫೀಸರ್ಸ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು ಬಂದು ಹೆಲ್ಪ್ ಮಾಡ್ತಾರೆ. ಸೊ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು ಅನ್ಕೊಂಡಿದೀನಿ ಅಲ್ವಾ. ಇಲ್ಲೆಲ್ಲ ನಿಂತ್ಕೊಂಡು ದಮ್ ಹೊಡಿತಾವ್ರೆ ಎಲ್ಲಾರು. ಹೌದಾ? ಟ್ರೈನ್ ಸ್ಟೇಷನ್ ಒಳಗಡೆ ಆ್ಯಕ್ಚುಲಿ ಚೆನ್ನಾಗಿದೆ ಗುರು. ನೋಡಿ ಮೇಲ್ಗಡೆ ಎಲ್ಲ ಹಿಂಗೆ ಸಕ್ಕತ್ತಾಗಿ ಮಾಡೋರೆ, ಬ್ಯೂಟಿಫುಲ್ ಆಗಿದೆ. ದೊಡ್ಡ ಸ್ಕ್ರೀನ್ ಬೇರೆ ಹಾಕೋರೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಮ್ಮ ಟ್ರೈನ್ ಎಲ್ಲಿದೆ ನೋಡೋಣ ಭಾಷಾ. ಇಲ್ಲಿ ಮೇಲ್ಗಡೆ ಹೋದ್ರೆ ಕಾಫಿ ಗಿಫಿ ಎಲ್ಲ ಸಿಗ್ಬೋದೇನೋ. ಸಿಗುತ್ತೆ. ಫುಡ್ ಕೋರ್ಟ್ ಬೇರೆ ಇದೆ ಕಿರಣ್ ಅಲ್ಲಿ. ಚೆನ್ನಾಗಿದೆ ಗುರು ಟ್ರೈನ್ ಸ್ಟೇಷನ್ನು. ನಮ್ದು ಯಾವ್ದು ಗುರು? ಲುಕ್ಸರ್ ಟ್ರೈನು. ನಾನು ಇವಾಗ ಈಜಿಪ್ಷಿಯನ್ ಆಗ್ಬಿಟ್ಟಿದೆ. ಅವ್ರ ತರ ಕಿರ್ಚಿ ಆಶಾ ಕಿವಿ ಹತ್ರ ಬಂದ್ಬಿಟ್ಟು ಜೋರಾಗಿ ಮಾತಾಡ್ತಾಳೆ. ಅವ್ರ ಜೊತೆ ಕಿರ್ಚ್ಕೊಂಡು ಜೋರಾಗಿ ನನ್ನ ಹತ್ರನೂ ಕಿರ್ಚ್ತಾಳೆ ಗುರು. ಅದು ಚೆನ್ನಾಗಿದೆ. ಆಶಾ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಇದೆ, ತಿನ್ನಕ್ಕೆಲ್ಲ ಏನೇನೋ ಇದೆ. ಫಸ್ಟ್ ಕಾಫಿ ಕುಡಿಯೋಣ ಬಾ. ಅಪ್ಪ ವಾಯ್ಸ್ ಕಮ್ಮಿ ಮಾಡ್ಕೋಬೇಕು ನಾನು. ಹಿಂದೆ ಫುಲ್ಲು ವ್ಯೂ ಆಶಾ. ಚೆನ್ನಾಗಿದೆ ಸೀನ್ರಿ ಟ್ರೈನ್ ಸ್ಟೇಷನ್ದು. ಓ ಈಜಿಪ್ಷಿಯನ್ ಟ್ರೈನ್ ಸ್ಟೇಷನ್ ಒಳ್ಳೆ ಸಕ್ಕದಾಗಿ ಮಾಡಿದ್ದಾರೆ. ಪಿರಮಿಡ್ ಉಲ್ಟಾ ಬೇರೆ ನಿಲ್ಸ್ಬಿಟ್ಟವ್ರೆ. ಚೆನ್ನಾಗಿದೆ ಅಲ್ಲ ಟ್ರೈನ್ ಸ್ಟೇಷನ್. ಈಜಿಪ್ಟ್ ಅಲ್ಲಿ ನಮ್ಮ ಟ್ರೈನಲ್ಲಿ ಊಟ ಕೊಡ್ತಾರೆ ಕಿರಣ್ ನಮ್ಗೆ. ಟ್ರೈನಲ್ಲಿ ಊಟನೂ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮಲ್ಕೊಳಕ್ಕೂ ಜಾಗ ಇದೆ ಅಂತೆ. ಇವಾಗ ಇಲ್ಲಿ ಕಾಫಿ ಕುಡಿಯೋಣ. ಬಾ ಕಾಫಿ ಡೆಸರ್ಟ್ ತಿನ್ನೋಣ. ಏನಾದ್ರು ಬೆಳಗ್ಗೆ ಏನು ತಿಂದಿಲ್ಲ, ಕುಶಾಲ್ ತಿಂದ್ರೆ ಅಷ್ಟೇ. ಚಿನ್ನು ಹಿಂಗೆ ಕೂತ್ಕೊಂಡಿದ್ಯಾ? ಹಿಂಗೆ ಟ್ರೈನು ಇಲ್ಲೇ ಯಾವುದೋ ಪ್ಲಾಟ್ಫಾರ್ಮ್ ನಮ್ಮದು ಟ್ರೈನ್ ಸ್ಟೇಷನ್ದು. ನೋಡ್ತೀನಿ ಏನು ಬೇಕು ಆರ್ಡರ್ ಮಾಡ್ಕೊಂಡು ಹೋಗೋಣ. ಟೈಮ್ ಇಲ್ಲ. ಐ ಆಮ್ ಡೆತ್ಡ್. ಹಲೋ ಆಶಾ ನೋಡಿದ್ಲು ಚಿನ್ನ ಅಂತ ಬರ್ತದೆ. ಅಷ್ಟು ಶೆಕೆ ಆಗ್ತದೆ. ಸೊ ಸ್ವಲ್ಪ ತಂಪು ಮಾಡ್ಕೊಳಕ್ಕೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಹೇಳಿದೀವಿ. ಪ್ರೈಸ್ ಎಷ್ಟು ಕಮ್ಮಿ ಇದೆ ನೀವು ಬಿಲೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಂದ್ಬಿಟ್ಟು 60 ರೂಪಾಯಿ 80 ರೂಪಾಯಿ ಅಷ್ಟೇ ಅಲ್ವಾ. ಡೆಲ್ಲಿ 50-60 ರೂಪಾಯಿಗೆ ಏನು ಸಖತ್ತಾಗಿರೋದು ಸಿಗ್ತಾ ಇದೆ. ತಿಂದ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಟ್ರೈನ್ ಸ್ಟೇಷನ್ಗೆ ಹೋಗ್ತೀವಿ. ಕಿರ್ಚ್ಕೋತಾರೆ ಜನ. ಅವಳು ವೇಡರು ಬಂದ್ಬಿಟ್ಟು ಕಿವಿ ಹತ್ರ ಕ್ರಿಪ್ಸ್ ಅಂದ್ಲು. ಎಷ್ಟು ಹೇಳಿಸ್ಲಿಕ್ಕೆ? 50 ರೂಪಾಯಿ. ಅದಕ್ಕೆ 50 ರೂಪಾಯಿ. ಮತ್ತು ಈ ಕೇಕ್ 50 ರೂಪಾಯಿ. ಎಲ್ಲ ಸೇರಿಸಿ ಎಷ್ಟು 150 ರೂಪಾಯಿ. ಜೊತೆ ಒಂದು ವಾಟರ್ ಬಾಟ್ಲು 170 ರೂಪಾಯಿಗೆ ಇಂಡಿಯನ್ ರುಪೀಸ್ಗೆ ಆರಾಮಾಗಿ ತಿನ್ಬೋದು ಟ್ರೈನ್ ಸ್ಟೇಷನ್ ಕುತ್ಕೊಂಡು. ಇಡೀ ಇವಾಗ ನಮ್ಮ ಪ್ಲಾಟ್ಫಾರ್ಮ್ ಕಡೆ ಹೋಯ್ತಾ ಇರೋಣ. ಬಾಯ್ ಶಿಷ್ಯ. ಬಾಯ್. ಥ್ಯಾಂಕ್ ಯು. ಬಾಯ್. ಆ್ಯಕ್ಚುಲಿ ಜನಗಳು ತುಂಬ ಒಳ್ಳೆಯವರು. ಎಸ್ಪೆಷಲಿ ನಾವು ಇಂಡಿಯಾದವರು ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ರೆಸ್ಪೆಕ್ಟ್ ಕೊಟ್ಬಿಟ್ಟು ಇದು ಮಾಡ್ತಾರೆ. ಬಾಯ್. ಇವಾಗ ಇಂಡಿಯಾದವರು ಅಂದರೆ ಸಖತ್ ರೆಸ್ಪೆಕ್ಟ್ ಕೊಡ್ತಾರೆ. ಚಿನ್ನು ನಮ್ಮ ಪ್ಲಾಟ್ಫಾರ್ಮ್ ಎಲ್ಲಿ ಅದಾ 8 ಯಾವ್ದಂತ ಟ್ರೈನ್ ಚಿನ್ನು ಇಲ್ಲಂತೆ. ಬಂದಿದೆ ಟ್ರೈನ್ ಆಲ್ರೆಡಿ. ಬಂದಿಲ್ಲ, ಇಲ್ಲಿ ಬರುತ್ತೆ. ಟ್ರೈನ್ ಸ್ಟೇಷನ್ ಒಳಗೆ ಏನೇನೋ ಇಟ್ಬಿಟ್ಟವ್ರೆ ಚಿನ್ನು. ನಾವು ಕೈರೋ ಅಲ್ಲಿ ಲುಕ್ಸರ್ಗೆ ಹೋಗೋಕ್ಕೆ ಟ್ರೈನ್ ಕಾಯ್ತಾ ಇದ್ದೀವಿ. 9:05 ಆಯಿತು. ಇನ್ನು 5 ನಿಮಿಷ ಇದೆ ನಮ್ಮ ಟ್ರೈನ್ ಬರೋಕ್ಕೆ. ಆದರೆ ಅಷ್ಟರಲ್ಲಿ ನಾವು ಇದೇ ಆಗಸ್ಟ್ 21ನೇ ತಾರೀಕು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ವಾಟ್ಸಾಪ್ ಇಲ್ಲ ಕಾಲ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ವೀಸಾ ಎಷ್ಟಾಗುತ್ತೆ, ಪ್ಯಾಕೇಜ್ ಎಷ್ಟಾಗುತ್ತೆ ಕೇಳ್ಕೊಂಡು ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಆದರೆ ಜಪಾನಲ್ಲಿ ಈ ಥರ ಟ್ರೈನ್ ಅಲ್ಲ ಗುರು. ನಾವು ಬುಲೆಟ್ ಟ್ರೈನಲ್ಲಿ ಹೋಗ್ತೀವಿ. ಆಮೇಲೆ ಜಪಾನ್ ನಂದು ಒನ್ ಆಫ್ ದ ಫೇವ್ರೇಟ್ ಕಂಟ್ರಿ. ಯಾಕಂದರೆ ಒಂದು ಹೆಜ್ಜೆ ಇಕ್ಕಿದ್ರೆ ಸಾಕು ಏನೋ ವಿಚಿತ್ರ ಗುರು, ಏನು ಹಿಂಗೆಲ್ಲ ಇದೆಯಾ ಜಪಾನ್ ಅನಿಸುತ್ತೆ. ಅಂಥ ಅದ್ಭುತ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ಆಗಸ್ಟ್ 21ನೇ ತಾರೀಕು. ಬೇಗ ಫೋನ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ನಾನು ಮತ್ತು ಆಶಾ ಕೂಡ ಬರ್ತೀವಿ ಜಪಾನ್ಗೆ ನಿಮ್ಮ ಜೊತೆ. ಬೇಗ ಆಗಸ್ಟ್ 21ನೇ ತಾರೀಕು ಎಲ್ಲರೂ ಒಟ್ಟಿಗೆ
ಜಪಾನ್ಗೆ ಹೋಗೋಣ. ಈಗ ಸದ್ಯಕ್ಕೆ ಟ್ರೈನ್ ಬಂತ ಚಿನ್ನೋ. ಈಗ ಸದ್ಯಕ್ಕೆ ಟ್ರೈನ್ ಬಂದ್ರೆ ಹತ್ಕೊಂಡ್ರೆ ಲುಕ್ಸರ್ಗೆ ಹೋಗೋಣ. ಇದು ಕಾಣಿಸ್ತಾ ಇರೋದು ಫುಲ್ಲು ಲೋಕಲ್ ಟ್ರೈನು. ಓಪನ್ ಆಗಿರುತ್ತಾ ಯಾವಾಗ ಹಿಂಗೆ? ಇಲ್ಲ ಕ್ಲೋಸ್ ಮಾಡ್ತಾರೆ. ಇವಾಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ 8 ಗಂಟೆನಾ? ಕಿಚ್ಕೋತಾ ಇರೋದಕ್ಕೆ ಏನು ಮಾತಾಡಿ ಕೇಳ್ತದೆ ಇಲ್ಲ. 8 ಗಂಟೆನಾ? ಇದೆ ನೋಡಿ ಟ್ರೈನ್ 82 ಕೈರೆ ಟು ಅಸ್ವಾನ್ 9-10 ಟ್ರೈನ್. ಚಿನ್ನ ಏನೋ ಸ್ನ್ಯಾಕ್ಸ್ ತಗೋಣ ತಿನ್ನಕ್ಕೆ. ಎಸ್ ಏನೇನೋ ಇಟ್ಟವ್ರು ಇಲ್ಲಿ. ಏನಿಟ್ಟವ್ರೆ? ಚಿಪ್ಸು ಗಿಪ್ಸು ಎಲ್ಲ ಏನೇನೋ ಇಟ್ಟವ್ರು ಚಿನ್ನ. ಕಿರಣ ಪ್ರೈಸು ಹಾಕವ್ರೆ, ಅರ್ಥ ಆಯ್ತಲ್ಲ ಅಷ್ಟೇ. ಹಾಕವ್ರು ಚಿನ್ನ ಗೊತ್ತಾಗುತ್ತೆ ನೋಡು. ಅದು 10, ಅದು 30 ಏನೇನೋ ಇಟ್ಟಿದ್ದಾರೆ ಒಟ್ಟಿನಲ್ಲಿ. ಇವನು ಅರಾಬಿಗೆ ಗೊತ್ತು ಕಿರಣ, ಗೊತ್ತಿರೋ ಥರ ಹೇಳ್ತಾನೆ. ತಗೋಣ ಅಭಿಬಾಸ್ ತಗೋಣ. ಬಿಸ್ಕೆಟ್ ಏನೋ ತಗೋಣ. ಮೋಸ ಯಾಕೆ? ಇದಕ್ಕೆ 50 ರೂಪಾಯಿ ಹೇಳಿದ್ರು ಕಿರಣ. 50 ರೂಪಾಯ? ಎಷ್ಟು ಕೊಟ್ಟೆ ನೀನಾದ್ರೆ? ಚೇಂಜ್ ವಾಪಸ್ ಇಸ್ಕೊಂಡಿದ್ದೀನಿ. ಇದಕ್ಕೆ 50 ರೂಪಾಯಿ ಕೊಟ್ರು. ಬಂತು ಅನ್ಸುತ್ತೆ ಟ್ರೈನು. ಇದೇ ನಮ್ಮ ಟ್ರೈನು. ಬಾಯ್ ಲೋಕಲ್ ಕ್ಲಾಸ್. ಹೌದಾ? ಹಂಗೆ ಹೋಗ್ಬೇಕಾ? ಬಾಯ್ ಎಲ್ಲ ಒದಾ ಮಾಡ್ಕೊಂಡು ಹೋಯ್ತಾ ಅವ್ರು. ಹೌದಾ? ಕಿಟಕಿನೂ ಫುಲ್ ಓಪನ್ನು. ಚೆನ್ನಾಗಿದೆ. ಆದ್ರೆ ನಮ್ದು ಫುಲ್ AC ಇರುತ್ತೆ, ಓಪನ್ ಇರಲ್ಲ ಆ್ಯಕ್ಚುಲಿ. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಇಳಿತಾವನೆ. ಇವಾಗ ತಾನೇ ಟ್ರೈನ್ ಹೋಯ್ತು. ಆ ಕಡೆ ಟ್ರೈನ್ ಬಂದರೆ ಏನು ಕತೆ, ಇಳ್ಕೊಂಡು ಹೆಂಗೆ ಓಡೋಯ್ತು ಒಂದು ಶಿಷ್ಯ. ನಮ್ಮ ರೈಲ್ವೆ ಸ್ಟೇಷನಲ್ಲೂ ಹಿಂಗೇನಾ? ಆ್ಯಕ್ಚುಲಿ ನಮ್ಮ ರೈಲ್ವೆ ಸ್ಟೇಷನ್ ಈ ಥರ ಬಿಡಲ್ಲ ಅನ್ಸುತ್ತೆ. ಕುಂಡಿ ಮೇಲೆ ಹೊಡಿತಾರೆ ಕಡ್ಡಿಲಿ ಈ ಥರ ಹೋದ್ರೆ ಅಲ್ವಾ? ಏನು ಗೊತ್ತಾ, ಕಾಮಾಗೆ ಇರುತ್ತೆ. ಅನೌನ್ಸ್ಮೆಂಟ್ ಮಾಡಿದ್ರೇನೆ ಅದೊಂಥರ ಕಿವಿಗೆ ತಲೆನೋವು ಬಂದಂಗೆ ಆಗುತ್ತೆ. ಅದೇನು ಗೊತ್ತಾ, ಹ್ಯೂಮಿಡ್ ಒಂದು, ಪೊಲ್ಯೂಷನ್ ಒಂದು, ಸ್ಮೋಕ್ ಒಂದು, ಮತ್ತೆ ಅನೌನ್ಸ್ಮೆಂಟು, ಜನ ಅದೆಲ್ಲ ಸೇರಿಸ್ಕೊಂಡು ತಲೆನೋವು ಬರಂಗೆ ಆಗುತ್ತೆ ಅದು ಅಲ್ವಾ? ಬಂತು ನಮ್ಮ ಟ್ರೈನು. ಅಲ್ಲ ಇದಲ್ವಾ? ಅದು ಬರ್ತೈತೆ. ಯೂಶಲಿ ನನಗೂ ಕಿರಣ್ಗೂ ಯಾವತ್ತೂ ಟ್ರೈನ್ ಜರ್ನಿ ಆಗಿ ಬರಲ್ಲ. ಅವನೊಂದು ಕಡೆ ಕೂತ್ಕೋತಾರೆ, ನಾನೊಂದು ಕಡೆ ಕೂತ್ಕೋತೀನಿ. ಆದರೆ ಇವತ್ತು ನಾವಿಬ್ರು ಒಂದೇ ಬೋಗಲ್ ಕೂತ್ಕೋತಾ ಇದ್ದೀವಿ. ಆಸ್ಟ್ರೇಲಿಯಾಗೆ ಹೋಗ್ಬೇಕಾದ್ರೆ ಆಶಾ ಟಾಸ್ ಹಾಕ್ಬಿಟ್ಟು ಮೋಸ ಎಲ್ಲ ಮಾಡ್ಬಿಟ್ಟಿದ್ಲು. ಅದಕ್ಕೆ ಏನಾದರೂ ಆಗಲಿ ಅಂದ್ಬಿಟ್ಟು ಇಬ್ಬರದು ದೊಡ್ಡ ಕ್ಯಾಬಿನ್ ಬುಕ್ ಮಾಡ್ಕೊಂಡಿದ್ದೀವಿ. ನಮಗೂ ಆಶ್ಚರ್ಯ ಇದೆ ಹೆಂಗಿರುತ್ತೆ ಅಂತ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಬಂದ ಚಿನ್ನು? ಆ ಕಡೆ ಎಲ್ಲ ಹೋಯ್ತು. ಅದಲ್ಲ, ಇವರು ನಮ್ಮ ಜೊತೆ ಹುಡುಕ್ತಾರೆ ಟ್ರೈನ್. ಪಾಪ ಟ್ರೈನ್ ಮಾಸ್ಟರ್ ನಮ್ಮ ಜೊತೆ ಹುಡುಕ್ತಾವ್ರೆ. ಈಜಿಪ್ಷಿಯನ್ ಟೈಮ್ ಗುರು ಇದು. ಕಾದ್ ಸಾಕಾಗೋಯ್ತು. ಇನ್ನು 10 ನಿಮಿಷ ಇರೋದು ಓಡೋಕೆ ನಮ್ಗೆ. ಇನ್ನು ಟ್ರೈನ್ ಬಂದಿಲ್ಲ. ಅವ್ರು ಬಂದು ಇನ್ನು ಕ್ಲೀನ್ ಬೇರೆ ಮಾಡ್ಬೇಕಲ್ವಾ? ಬರೋದು ಯಾವಾಗ, ಕ್ಲೀನ್ ಮಾಡೋದವ, ನಾವು ಹತ್ಕೊಳೋದು ಯಾವಾಗ, ದಬ್ಬ ಕೊಡೋದು ಯಾವಾಗ? ಒಬ್ಬರೇ ಅಲ್ಲ, ನಮ್ಮ ಜೊತೆ ಅವ್ರು ಟ್ರೈನ್ ಮಾಸ್ಟರು ಕಾಯ್ತಾರ. ಅವಾಗಿದ್ದ ಟ್ರೈನ್ಗೆ ಈಜಿಪ್ಟ್ ಬುಲೆಟ್ ಟ್ರೈನಲ್ಲಿ ಹೋಗಿದ್ವಲ್ಲ, ಅವಾಗ 3 ನಿಮಿಷ ಜನ ಇಳ್ಕೊಂಡು ಕ್ಲೀನ್ ಮಾಡಿ ಬೇರೆ ಜನ ಹತ್ಕೊಂಡು ಹೊರಟ್ಬಿಡೋರು. ಇಲ್ಲಿ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಅಂತ. ಯೂಶಲಿ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಗಳೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ಅರ್ಧ ಗಂಟೆ ಮುಂಚೆ ನಿಲ್ಸ್ಕೊಂಡ್ಬಿಟ್ಟಿರ್ತಾರೆ ಹತ್ಕೊಂಡು ಸೆಟಲ್ ಆಗ್ಲಿ ಅಂತ. ಇದು 10 ನಿಮಿಷ ಆಯ್ತು, ಬಂದೇ ಇಲ್ಲ ಟ್ರೈನು. ನಮ್ಮ ಟ್ರೈನ್ ಮಾಸ್ಟರ್ ಕಾಯ್ತಾವ್ರೆ ಬೇರೆ. ಅವರೇ ನಮಗೆ ಕೇಳ್ತಾರೆ ಎಲ್ಲಿ ಟ್ರೈನು ಅಂತ. ವೆಲ್ಕಮ್ ಟು ಈಜಿಪ್ಟ್. ಬುಕ್ ಟ್ರೈನ್. ನೋ ಟ್ರೂ ಟೈಮ್ ಎಷ್ಟು? 9:11. ಅವ್ನು ಇನ್ನೂ ಬಂದು ನಿಲ್ಲಿಸಿ ನಾವೆಲ್ಲ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಪಕ್ಕ ಡಿಲೇ. ಸ್ಟೇಷನ್ ಮಾಸ್ಟರ್ ಫುಲ್ ಖುಷಿ ಆಗ್ಬಿಟ್ಟ ಬಂತು ಅಂತ. ಈಜಿಪ್ಷಿಯನ್ ಟ್ರೈನ್ಗೆ ಸ್ವಾಗತ ಸುಸ್ವಾಗತ. ಆಶಾ, ಈಜಿಪ್ಟ್ ಟ್ರೈನ್ಗೆ ಹೋಗೋಕ್ಕೆ ರೆಡಿನಾ? ರೆಡಿ ಆಗಿದ್ದೀವಿ, ನಾವು ರೆಡಿ ಆಗಿದ್ದೀವಿ. ಟ್ರೈನ್ ಕೂಡ ಬರ್ತಾ ಇದೆ, ನೀವು ರೆಡಿ ಆಗಿರಿ. ಈಜಿಪ್ಷಿಯನ್ ಟ್ರೈನ್ ಜರ್ನಿ ಹೇಗಿರ್ತಾ ಇದೆ ನೋಡೋಣ. ಚಿನ್ನು, ಟೈಮ್ ಚೇಂಜ್ ಆಗೋಯ್ತು. 10 ಗಂಟೆ ಅಂತ ಆಗೋಯ್ತು. ಲೇಟ್ ಟ್ರೈನ್ ಬಂತು. ಶುಕ್ರಾನ್. ಇವ್ರು ಕ್ಲೀನ್ ಬೇರೆ ಮಾಡ್ಬೇಕಲ್ವಾ ಇನ್ನು. ನಡೀರಿ ಹೋಗೋಣ. ಟ್ರೈನ್ ಹೆಂಗಿದೆ ಅಂತ ನೋಡೋಣ. ಯಾವ ಚಿನ್ನು? ಕಾರ್ ನಂಬರ್ 2 ಕಿರಣ. ಕಾರ್ ನಂಬರ್ 2ನಾ? 18 17 ಇದೆ ಇದು. ಕ್ಯಾಬಿನ್ಸ್ ಈ ತರ ಕಿರಣ್. ಓಕೆ 17. ಮುಂದೆ. ಮುಂದೆನಾ? ಫಸ್ಟ್ ನಮ್ದು. ಏನ್ ಹಿಂಗಿದೆ, ಫುಲ್ಲು ಪ್ರೈವೇಟ್ ತರ. 4 3 1 2 ಈ ಕಡೆ ಚಿನ್ನು. ಇಲ್ಲಿ ಬೆಡ್ ನಂಬರ್ 1 2. ಇದು ಮತ್ತೆ ಇದಾ? ವೆಲ್ಕಮ್. ಒಂದ್ ದೊಡ್ಡ ರೂಮೇ ನಮ್ಗ. ಸೂಪರ್. ಚಿಕ್ಕದು ಕಿರಣ. ಪರವಾಗಿಲ್ಲ ಗುರು, ಒಂದ್ ಫುಲ್ ರೂಮೇ ನಮ್ಗೆ ಅಂದ್ರೆ ಏನ್ ಕತೆ. ಆಕ್ಚುಲಿ ಎಲ್ಲಿಂದ ಬಂದಿದೆ ಟ್ರೈನ್, ನಾನು ಫಸ್ಟ್ ಇದೆ ಅನ್ಕೊಂಡೆ. ಎಲ್ಲಿಂದ ಜನ ಎಲ್ಲ ಇದಾರೆ ಆಲ್ರೆಡಿ. ಫಸ್ಟ್ ನಾವ್ ಈಗ ಸೆಟ್ಲ್ ಆಗ್ತೀವಿ, ಬ್ಯಾಗ್ ಎಲ್ಲ ಇಟ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಯಾಕಶ ಹೊರಗಡೆ ನಿಂತ್ಕೊಂಡಿದ್ಯಾ? ಫಸ್ಟ್ ಕ್ಲಾಸ್ ಟ್ರೈನ್ ಅಂದ್ರು AC ವರ್ಕ್ ಆಗ್ತಿರೋ, ಒಳಗಡೆ ಫುಲ್ ಗಬೆ ಆಗ್ತಿತ್ತು. ಅದಕ್ಕೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ಆಕ್ಚುಲಿ AC ಕಟ್ಕೊಂಡ್ಬಿಟ್ಟಿದೆ ಅಲ್ಲಿ. ಬಂದು ಯಾರು ಒಬ್ರು ಬಂದು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ.
ಸೊ ಕಾಯ್ತಾ ಇದೀವಿ ಅದಕ್ಕೆ. ಹೊರಗಡೆ ಚೆನ್ನಾಗಿದೆ ಅಲ್ವಾ ಎ ಸಿ? ಚೆನ್ನಾಗಿದೆ AC. ವೆಲ್ಕಮ್ ಟು ದ ಫಸ್ಟ್ ಕ್ಲಾಸ್ ಸ್ಲೀಪರ್ AC ಟ್ರೈನ್ ಇನ್ ಈಜಿಪ್ಟ್. ಆಶಾ ಟೂರ್ ಕೊಡ್ತೀಯಾ? ಎಸ್, ಬನ್ನಿ. ಇದು ಕೈರೋದ ಫಸ್ಟ್ ಕ್ಲಾಸ್ ಟ್ರೈನ್ ಅಂತ ಶಾಕ್ ಆಗಬೇಡಿ, ಬಿಕಾಸ್ ಕೈರೋ ಸ್ಟ್ಯಾಂಡ್ಸ್ಗೆ ಈಜಿಪ್ಟ್ ಸ್ಟ್ಯಾಂಡ್ಸ್ಗೆ ಇದೆ ಫಸ್ಟ್ ಕ್ಲಾಸು. ಸೊ ನಾವು ಬಂದು 2 ಬೆಡ್ ಬಂಕರ್ ಬೆಡ್ನ ಬುಕ್ ಮಾಡ್ಕೊಂಡಿದ್ವಿ. ನಮಗೋಸ್ಕರ ಒಂದು ಕ್ಯಾಬಿನ್ನೇ ಕೊಟ್ಟಿದ್ರೆ ಒಳಗಡೆ ಫುಲ್ಲು. ಕೆಳಗಡೆ ಒಂದು ಬೆಡ್ ಇದೆ, ಮೇಲ್ಗಡೆ ಒಂದು ಬೆಡ್ ಇದೆ, ಜೊತೆಗೆ ಏನಿದೆ ನೋಡ್ತೀರಾ? ಬನ್ನಿ ಬಾಕಿ ಒಳಗಡೆ. ಗೊತ್ತಾ ನೋಡಿ, ಇಲ್ಲೊಂದು ಬೆಡ್ಡಾ ಕ್ಲೀನಾಗಿ, ಮೇಲ್ಗಡೆ ಒಂದು ಬೆಡ್, ಇಬ್ರು ಮಲ್ಕೊಳಕ್ಕೆ, ಆಮೇಲೆ ಒಳಗಡೆ ತಿಂತಾಳೆ. ಏಪಾ ಅಲ್ಲಾಡ್ತಾರೆ, ಟ್ರೈನ್ ಅಲ್ಲಾಡ್ದಾಗೆ ನಾವು ಅಲ್ಲಾಡ್ತೀವಿ. ಸೊ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ವಾಶ್ ಬೇಸಿನ್ ತರ ಕೊಟ್ಟಿದ್ದಾರೆ, ಚಿಕ್ಕ ವಾಶ್ ಬೇಸಿನ್ ತರ. ಸೋಪು ಗೀಪು ಎಲ್ಲ ಇಟ್ಟಿದ್ದಾರೆ, ವಾಶ್ ಬೇಸಿನ್ಸ್ ಕೊಟ್ಟಿದ್ದಾರೆ, ಮತ್ತೆ ಟವಲ್ ಕೊಟ್ಟಿದ್ದಾರೆ, ಪರವಾಗಿಲ್ಲ ಹಲ್ಲುಚ್ಕೊಳಕ್ಕೆ. ಆಮೇಲೆ ಇಲ್ಲಿ ಒಂದೇ ಕಡೆ ಚಾರ್ಜರ್ ಪಾಯಿಂಟ್ ಇರೋದು, ಅಲ್ಲೇ ಚಾರ್ಜ್ ಮಾಡ್ಕೊಬೇಕು ನಾವು. ಆಮೇಲೆ ಇದು ಬೆಡ್ ಮೇಲ್ಗಡೆ ಹೋಗುತ್ತಾ ಆಶಾ? ಬೆಡ್ ಮೇಲ್ಗಡೆ ಹೋಗ್ಬೇಕು ಆಕ್ಚುಲಿ, ಲಾಕ್ ಆಗ್ತಾ ಇಲ್ಲ. ಲಾಕ್ ಆದ್ರೆ ಕೂತ್ಕೊಳ್ಳೋದು ಮಾಡ್ಕೊಬಹುದು ನಾವು, ಆಮೇಲೆ ಮಲ್ಕೋಬೇಕಾದ್ರೆ ಮಲ್ಕೊಂಡು ಹೋಗ್ಬೋದು. ಹೌದಾ? ನೀನ್ ಮೇಲ್ಗಡೆನಾ ಕೆಳಗಡೆನಾ? ನಾನು ಮೇಲ್ಗಡೆ. ನೀನ್ ಮೇಲ್ಗಡೆ ಮಲ್ಕೋತೀಯಾ? ನಾನ್ ಕೆಳಗಡೆ ಮಲ್ಕೊಳ್ಳ. ಊಟ ಈ ಟ್ರೈನ್ ಅಲ್ಲಿ ಊಟ ಕೂಡ ಇನ್ಕ್ಲೂಡ್ ಆಗಿದೆ, ಊಟ ಮತ್ತೆ ಬ್ರೇಕ್ಫಾಸ್ಟ್ 2 ಇನ್ಕ್ಲೂಡ್ ಆಗಿದೆ. ಸೊ ಇದು ನಮ್ಮ ಕ್ಯಾಬಿನ್ ಅಪ್ಪ, ಪುಟ್ಟ ಕ್ಯಾಬಿನ್ ಇದೆ. ನಮ್ಮ ಪುಟ್ಟ ಕ್ಯಾಬಿನ್ ಅಲ್ಲಿ ಇಬ್ಬರೇ ಇರ್ತೀವಿ, ಪ್ರೈವೇಟ್ ತರ ಇದೆ, ಲಾಕ್ ಹಾಕೋಬಹುದು, ಸೊ ಡಿಸ್ಟರ್ಬ್ ಕೂಡ ಆಗಲ್ಲ. ಎಷ್ಟು ಇದೆ ಪ್ರೈಸು? ಒಬ್ಬರಿಗೆ ಬಂದು $90 ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ಗೆ ಎಷ್ಟು ಬರುತ್ತೆ? $90 ಅಂದ್ರೆ $8,000. ಒಬ್ಬರಿಗೆ $8,000. ಈ ಕ್ಯಾಬಿನ್ಗೆ ನಾವು $16,000 ಕೊಟ್ಟಿದ್ದೀವಿ. ಆನಿಮಿಟೀಸ್ ಏನೇನಿದೆ ಗೊತ್ತಾ? ಇದು ಹೊಡೆದ್ರೆ ಯಾರಾದ್ರೂ ಬರ್ತಾರೆ, ಬಂದ್ಬಿಟ್ಟು ನಮಗೆ ಊಟ ಗೀಟ ಎಲ್ಲ ತಂದು ಕೊಡ್ತಾರೆ. ಇದು ಈ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಇಲ್ಲಿ AC ಕಂಟ್ರೋಲ್ ಇದೆ, ಹೀಟು ಇದು ಮಾಡ್ಕೊಬೋದು. ಆಮೇಲೆ ಇದು ಮೇನ್ ಲೈಟ್ ಆಫ್ ಆಗುತ್ತೆ, ಆನ್ ಆಗುತ್ತೆ ಹಿಂಗೆ. ಸೊ ಇಲ್ಲಿ ಏನಾದ್ರು ಇಲ್ಲಿ ಹೊಡೆದ್ರೆ ರೆಸ್ಟೋರೆಂಟ್ ಎಲ್ಲ ಇಲ್ಲ. ನಮ್ಮ ಆಸ್ಟ್ರೇಲಿಯಾ ವಿಡಿಯೋ ನೋಡೋರಲ್ಲ, ಅಲ್ಲಿ ರೆಸ್ಟೋರೆಂಟ್ ಇತ್ತು, ಅದು ಇಲ್ಲ, ಹತ್ರ ಇಲ್ಲ. ಅಲ್ಲಿ ಮೆನ್ಯೂ ಕೊಟ್ಟವ್ರೆ, ನಾವು ಇದು ಹೊಡೆದ್ಬಿಟ್ಟು ಮೆನ್ಯೂಯಿಂದ ನಾವು ಏನಾದರೂ ಆರ್ಡ್ರ್ ಮಾಡ್ಕೊಬೋದು, ತೊಗೊಂಬಂದು ಕೊಡ್ತಾರೆ. ಅದೇ ಕಾರ್ಪೆಟ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡೋರೆ ಗುರು. ಕಿತ್ತೋಗಿದೆ. ಅದು ಟ್ರೈನ್ ಸ್ಟೇಷನ್ ಬಂತು ಚಿನ್ನು, ಗೀಸ ಅನ್ಸುತ್ತೆ ಕಿರಣ ಇದು. ಹೌದಾ? ಇದು ಬಂದ್ಬಿಟ್ಟು ನಾವು ಇಬ್ರು ಮಲ್ಕೊಳ್ಳೋದಾ? ಇದು ಬಂದ್ಬಿಟ್ಟು ಒಬ್ರು ಮಲ್ಕೊಳ್ಳೋದು. ನೋಡಿ ಇಲ್ಲಿ ಕೂತ್ಕೊಳ್ಳೋದು ಕೆಳಗಡೆ, ಆಮೇಲೆ ಇಲ್ಲಿ ಮೇಲ್ಗಡೆ ಮಲ್ಕೊಳ್ಳೋದು. ಅಂದ್ರೆ ಇದು ಸಿಂಗಲ್ ರೂಮು. ಸೋಲೋ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಮಲ್ಕೋಬಹುದು. ಸೇಮ್ ಇಲ್ಲೂ ಇನ್ನು ಮಿಕ್ಕಿದೆಲ್ಲ ಸೇಮ್ ಇದೆ, ಆದ್ರೆ ಕೂತ್ಕೊಳ್ಳೋದು ಮೇಲ್ಗಡೆ ಮಲ್ಕೊಳ್ಳೋದು ಸಿಂಗಲ್. ಸೋಲೋ ಯಾರು ಟ್ರಾವೆಲ್ ಮಾಡ್ತಿದ್ರೆ ಅವ್ರಿಗೆ ಇದು ಬೆಸ್ಟು. ನಾವೇ ಫ್ರಂಟ್ ಅಲ್ಲಿ ಇರೋದಲ್ವಾ ಆಶಾ? ಇಲ್ಲೇನಿದೆ ನೋಡೋಣ. ಮುಂದ್ಗಡೆ ಏನು ಇಲ್ಲ ಅನ್ಸುತ್ತೆ. ಏನು ಇದೆ ಇಲ್ಲಿ? ಬಾತ್ರೂಮ್ ಎಲ್ಲಿ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲಪ್ಪ, ಇಲ್ಲೆಲ್ಲ ಇರ್ಬೇಕು ಮುಂದೆ, ಆಮೇಲೆ ಹೋಗಿ ನೋಡೋಣ. ಡ್ರೈವರ್ ಮಲ್ಕೊಳ್ಳೋದು. ತುಂಬಾ ಜನ ಬರ್ತಾ ಇದಾರೆ ಅಲ್ವಾ? ಅನ್ಕೊಂಡೆ ಪರವಾಗಿಲ್ಲ ಫಿಲಪ್ ಆಗಲ್ಲ ಅಂತ. ಆಕ್ಚುಲಿ ಫಿಲಪ್ ಆಗಿದೆ. ನಾವು ಬಂದು ಸಕ್ಕ ಟಯರ್ಡ್ ಆಗಿತ್ತು. ನಾನು ಕಿರಣ ಇಬ್ರು ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ನಾನು ನೋಡಿ ಸಿಡ್ಡಿ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಅಲ್ಲೇ. ಏನು ಗೊತ್ತಾ ಕಾಮಿಡಿ, ಇದುವರೆಗೂ ಟ್ರೈನ್ ಜರ್ನಿ ನನಗೂ ಆಶಂಗೆ ಆಗೇ ಬರಲ್ಲ. ಸೌತ್ ಕೊರಿಯಲ್ಲಿ ಆಶಾ ಯಾವುದೋ ಟ್ರೈನು, ನಾನು ಯಾವುದೋ ಟ್ರೈನು. ಆಸ್ಟ್ರೇಲಿಯಲ್ಲಿ ಆಶಾ ಫಸ್ಟ್ ಕ್ಲಾಸು, ನಾನು ಎಕಾನಮಿ ಕ್ಲಾಸು. ಇದೇ ಫಸ್ಟ್ ಟೈಮು ಇಬ್ರಿಗೂ ಈ ಥರ ಸಿಕ್ಕಿರೋದು, ಡಬಲ್ ಎಕಾನಮಿ. ಭಾಷಾ ಈಗ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ. ಆ್ಯಕ್ಚುಲಿ ಡೋರ್ ಹಾಕೋಣ ಅಂತ ಆವಾಗಿಂದ ಕಾಯ್ತಾ ಇದ್ದೀನಿ. ಬೆಡ್ ಟೆಸ್ಟೇ ಮಾಡಲಿಲ್ಲ ನಾನು. ಬೆಡ್ ಟೆಸ್ಟ್ ಮಾಡಲಾ? ಬೆಡ್ ಟೆಸ್ಟ್ ಮಾಡು. ಎಸ್, 1 2 3. ಅಪ್ಪ ಕಲ್ಲಿದ್ದಂಗೆ ಐತೆ ಬೆಡ್ಡು. ಎಲ್ಲೆಲ್ಲೋ ಬೆಡ್ ಟೆಸ್ಟ್ ಮಾಡಿದ್ದೀನಿ, ಟ್ರೈನಲ್ಲೂ ಬೆಡ್ ಟೆಸ್ಟ್ ಮಾಡ್ದಂಗೆ ಆಗೋಯ್ತು ಇವತ್ತು. ಬಟ್ $16,000 ಬರ್ತಿದ್ಯಾ? $16,000 ಗೊತ್ತಿಲ್ಲ. ಇನ್ನು ಊಟ ಹೆಂಗೆ ಕೊಡ್ತಾರೆ ಮತ್ತೆ ಜರ್ನಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡೆಂಟು. ಇದೊಂದು ಅಳ್ಳಾಡ್ತಾನೆ ಐತೆ ಆವಾಗಿಂದ. ಎಕಾನಮಿ ಕ್ಲಾಸು, ಕಾಮನ್ ಬಾತ್ರೂಮು, ಸ್ನಾನದ ಮನೆ ಇದೆಯಾ ಏನು ಅಂತ ಏನೂ ಗೊತ್ತಿಲ್ಲ. ಆಮೇಲೆ ಹೋಗಿ ತೋರಿಸ್ತೀವಿ ಎಲ್ಲ. ಸದ್ಯಕ್ಕೆ ರಿಲ್ಯಾಕ್ಸ್ ಆಗ್ತೀವಿ. ಈ ಈಜಿಪ್ಷಿಯನ್ ಟ್ರೈನ್ದು ಎಕ್ಸ್ಪ್ಲೋರ್ ಮಾಡ್ಕೊಂಬರ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಡಬಲ್ ಕ್ಯಾಬಿನು, ಸಿಂಗಲ್ ಕ್ಯಾಬಿನು. ಅದು ಇದೇ ಟ್ರೈನಲ್ಲಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು ಎಲ್ಲ ಇದೆಯಂತೆ. ಆ ಟ್ರೈನ್ಗಳು ಹೆಂಗಿದೆ, ಆ ಸೀಟ್ಗಳು ಹೆಂಗಿದೆ ಅಂತ ಒಂದ್ಸರಿ ಹೋಗಿ ಹಂಗೆ ನೋಡ್ಕೊಂಡು ಬರೋಣ ಬನ್ನಿ. ನಾನು ನಮ್ಗೆ ಮಾತ್ರ AC ಬರ್ತಲ್ಲ ಅಂದ್ಕೊಂಡೆ, ಆದರೆ ಯಾರ್ದು AC ಬರ್ತಾರೆ, ಎಲ್ಲರೂ ಡೋರ್ ತಕ್ಕಂಡು ಕೂತವ್ರೆ. ಇಲ್ಲಿ ಟಾಯ್ಲೆಟ್ ಎಲ್ಲಿದೆ ಅಂತ ಗೊತ್ತಿಲ್ವೇ? ಕಾಮನ್ ಟಾಯ್ಲೆಟು ಇಲ್ಲಿದೆ ಗುರು, ಕಾಮನ್ ಟಾಯ್ಲೆಟು. ನಾನು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಗುರು ಕ್ಲೀನ್ ಇಲ್ಲ ಗುರು, ಗಬ್ಬು ವಾಸನೆ, ಹೆವಿ ಗಬ್ಬು ವಾಸನೆ, ಕ್ಲೀನ್ ಇಲ್ಲ. ಇದು ವಾಶ್ ಬೇಸಿನ್ನು, ಇಲ್ಲಿ ಟಾಯ್ಲೆಟು, ಸಖತ್ ಗಬ್ಬು ವಾಸನೆ ಇದೆ, ಕ್ಲೀನ್ ಇಲ್ಲ. ಅದೇ ಕಾಮನ್ ಟಾಯ್ಲೆಟ್ ಕ್ಲೀನ್ ಇಲ್ಲ. ಇಲ್ಲಿ ಮಧ್ಯ ಪರವಾಗಿಲ್ಲ ಏನೋ ಹಾಕಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿದೆ ಗುರು, ರೆಸ್ಟೋರೆಂಟ್ದು. ಇಲ್ಲಿಂದ ಊಟ ಎಲ್ಲರಿಗೂ ತೊಗೊಂಬಂದು ಕೊಡ್ತಾರೆ. ಸೊ ಹಿಂಗಿದೆ, ಇಲ್ಲೆಲ್ಲರಿಗೂ ಊಟ ತೊಗೊಂಬಂದು ಕೊಡ್ತಾರೆ ಅನಿಸುತ್ತೆ. ಹಲೋ. ಸೊ ಇದು ಸ್ಲೀಪಿಂಗ್ ಕ್ಯಾಬಿನ್, ಅದೊಂದೇ ಅಲ್ಲ.
ಇಂಡಿಯಾ ಇಂಡಿಯಾ. ನಾನು ಕೆಲವೊಂದು ಕಡೆ ಸ್ಲೀಪಿಂಗ್ ಕ್ಯಾಬಿನ್ ಇಲ್ಲ ಅಂದ್ಕೊಂಡೆ, ಆದರೆ ಎಲ್ಲ ಕಡೆ ಸ್ಲೀಪಿಂಗ್ ಕ್ಯಾಬಿನ್. ಆದರೆ ಮುಂದೆ ಹೋದರೆ ಹಂಗೆ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಇದೆ ಅನಿಸುತ್ತೆ. ಹೋಗಿ ಅದನ್ನು ನೋಡೋಣ. ಆದರೆ ಹಿಂಗಾರ ಓಪನ್ ಮಾಡೋದು ಇದನ್ನು ಗುರು, ಹಿಂಗೈತೆ ಇಡೋಕ್ಕೆ ಹೆದರಿಕೆ ಆಗ್ತಾಯಿದೆ ನನಗೆ. ಸ್ಟೆಪ್ನ ಹೆವಿ ಗುರು ಗುರು, ಇಲ್ಲಿ ಇಟ್ಟು ಹೊಗೆಗೆ ಹಾಕ್ಬಿಡೋದು ಗುರು. ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿ ಯಾವುದು ಸ್ಪೆಷಲ್ ಆಗಿದೆ ಗುರು. 1-2 ಈಜಿಪ್ಷಿಯನ್ಸಿಗೆ ಬೇರೆ, ಫಾರಿನರ್ಸಿಗೆ ಬೇರೆ. ನಮ್ಮದು ಕಾರ್ ನಂಬರ್ 2 1-2, ಅದೇ ನಮ್ಮದು ಹೈಯೆಸ್ಟ್ ಪ್ರೈಸ್ ಇರೋದು. ಆದರೆ ಈ ಪ್ರೈಸ್ ಬಂದ್ಬಿಟ್ಟು ಇದು ಇನ್ನೂ ಒಂದು ಸ್ವಲ್ಪ ಹೈಯೆಸ್ಟ್ ಇದೆ. ದಿಸ್ ಇಸ್ ಆಲ್ಸೋ ಹಲೋ ಎಷ್ಟು ನಮ್ಮದು $95. ನಾವು ಫಾರಿನರ್ ಅಂತ ಅಲ್ಲಿ ಕೇಳಿದ್ರು ಆಯಿತಾ. ಇವರು ಬುಕ್ ಮಾಡಿರೋದೇ ಸ್ಲೀಪರ್ ಟ್ರೈನೇ. ಆದರೆ ಇವರು ಈಜಿಪ್ಷಿಯನ್ಸು ಸಖತ್ತಾಗಿದೆ. ಇವ್ರದ್ದು ಫುಲ್ ಒಂದು ಸ್ವಲ್ಪ ಪಾಶ್ ಆಗಿದೆ ಮತ್ತು ಎ ಸಿನೂ ಸಖತ್ತಾಗಿ ವರ್ಕ್ ಆಗ್ತಾಯಿದೆ. ನಮಗೆ ಕೊಟ್ಟಿರೋದು ಹೆಂಗಿದೆ ಗೊತ್ತಾ, ನಾವು ಜಾಸ್ತಿ ಪ್ರೈಸ್ ಕೊಟ್ಟಿರೋದು. ಇವರಿಗೆ ಬಂದ್ಬಿಟ್ಟು 3000 ಅಷ್ಟೇ. ಒಂದು ಸ್ವಲ್ಪ ಟ್ರೈನ್ ಮಾತ್ರ ಸ್ಲೀಪರ್ ಟ್ರೈನ್ ಅಂದ್ಕೊಂಡ್ರೆ, ಅದು ಇದು ಫುಲ್ ಎಲ್ಲ ಟ್ರೈನು ಸ್ಲೀಪರ್ ಟ್ರೈನೇ ಕಂಪ್ಲೀಟು. ಇಲ್ಲಿಂದ ಫುಲ್ಲು ಫಾರಿನರ್ಸ್ಗೆ, ಅಲ್ಲಿದ್ದು ಫುಲ್ಲು ಈಜಿಪ್ಷಿಯನ್ಸ್ಗೆ. ನೀವೇ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಫುಲ್ ಹಳೇ ಥರ ಇದೆ ಇದು. ಹಳೇ ಬೋಗಿಗಳು ಇವೆಲ್ಲ. ಡೋರ್ಗಳು ಲಾಕು ಆಗಲ್ಲ, ಏನೂ ಇಲ್ಲ. ಬಂದು ಮೋಸ್ಟ್ಲಿ ಸೊ ನಮಗಿಂತ ಡಬ್ಬ ಕೊಟ್ಬಿಟ್ಟವ್ರು ನೋಡಿ ಫಾರಿನರ್ಸು ಅಂದ್ಬಿಟ್ಟು. ಅವ್ರಿಗೆ ಚೆನ್ನಾಗಿರೋದು ಕೊಟ್ಟವ್ರೆ. ಎಲ್ಲರೂ ಡೋರ್ ಓಪನ್ ಮಾಡ್ಕೊಂಡವ್ರೆ ಎ ಸಿ ವರ್ಕ್ ಆಗ್ತಾಯಿಲ್ಲ ಅಂತ. ಊಟ ತಗೊಂಬಂದು ಕೊಟ್ಟರು. ಈಗ ಅಷ್ಟೇ. ಏನು ಕೊಟ್ಟಿದ್ದಾರೆ ಊಟ? ನಾವು ಆ್ಯಕ್ಚುಲಿ ಬುಕ್ ಮಾಡ್ಬೇಕಾದ್ರೆ ಆಪ್ಷನ್ ಇರುತ್ತೆ, ನಮಗೆ ಏನೇನು ಬೇಕು ಊಟ, ವೆಜಿಟೇರಿಯನ್ ಬೇಕಾ ಮೀಟ್ ಬೇಕಾ ಅಂತ. ನಾವು ಮೀಟ್ ಅಂತ ಹೇಳಿದ್ದೀವಿ, ಚಿಕನ್ ಅಂತ ಹೇಳಿದ್ದೀವಿ. ಸೊ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಕೇಳೋಣ, ಓಪನ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ? ಏನೇನೋ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಓಪನ್ ಮಾಡಿ ನೋಡ್ಬೇಕು ಏನಿದೆ ಒಳಗಡೆ ಅಂತ. ಓಪನ್ ಮಾಡಿ ನೋಡೋಣ. ಓ ಪರವಾಗಿಲ್ಲ ಚಿನ್ನು. ಚಿಕನ್, ರೈಸು ಮತ್ತೆ ಫ್ರೆಂಚ್ ಫ್ರೈಸ್, ಚಿಕನ್ ಇದು ಮೇನ್ ಡಿಶಾ. ಆಮೇಲೆ ಬ್ರೆಡ್ ಕೊಟ್ಟಿದ್ದಾರೆ, ಸಲಾಡ್ ಕೊಟ್ಟಿದ್ದಾರೆ, ಆಮೇಲೆ ಜೊತೆಗೆ ಒಂದು ಚಿಕ್ಕ ಸ್ವೀಟ್ ಅಪ್ಪ. ಹೌದಾ? ನಂದು ಅಷ್ಟೇ ಚಿನ್ನು. ನಂದು ಚಿಕನ್ನು ಆಮೇಲೆ ಬ್ರೆಡ್. ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡಿ ಆಮೇಲೆ ಮಲ್ಗೋಣ. ಇಲ್ಲಿಂದ ವ್ಯೂ ಏನು ಕಾಣಿಸ್ತಾರಲ್ಲ ಚಿನ್ನು. ಟೇಸ್ಟ್ ಮಾಡಿ ಬೇಡ ಟ್ರೈನ್ ಊಟನ. ಟ್ರೈನ್ ಮಾಡಿರ್ತಾರ ಚಿನ್ನು, ಟ್ರೈನ್ ಊಟ ಮಾಡಿರ್ತಾರೆ ಚಿನ್ನು. ಏನಿಲ್ಲ, ಉಪ್ಪು ಖಾರ ಏನೂ ಇಲ್ವಾ? ಅವ್ರು ಕೊಟ್ಟಿದ್ದು ತಿನ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಆದ್ರೆ ಏನು ಗೊತ್ತಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ನಾವೇನಾದ್ರೂ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಏನಿದೆಯೋ ಗೊತ್ತಿಲ್ಲ ಫುಡ್ಡು, ಅದು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಬೇರೆ ಥರ ರೈಸ್ ಇದೆ? ಏನೂ ಇಲ್ಲ, ಉಪ್ಪು ಇಲ್ಲ, ಖಾರ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅವ್ರು ಕೊಟ್ಟಿದ್ದು ತಿನ್ಬೇಕಷ್ಟೇ. ಇರೋದು ಇದು ಒಂದು ಸ್ವಲ್ಪ ಜಾಗದಲ್ಲೇ ಎಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೇನು ಗೊತ್ತಾ, ಕ್ಲೋಸ್ ಆದರೆ ಓಪನ್ ಆಯ್ತಾ ಇದ್ದಿದ್ದು. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಐಡಿಯಾ, ನಮ್ಮದು ಬ್ಯಾಗ್ ಇದೆಯಲ್ಲ, ಎಳದಿಗೆ ಬಿಟ್ಬಿಟ್ಟು ಹಿಂಗೆ ತಳಿದ್ರೆ ಆರಾಮಾಗಿ ಹಿಂಗೆ ಕೂತ್ಕೊಂಡ್ಬಿಡುತ್ತೆ. ಸೊ ಇವಾಗೆಲ್ಲ ಚಾರ್ಜ್ಗೆ ಹಾಕಿದ್ದೀನಿ. ಸೊ ಇವಾಗ ಚಾರ್ಜ್ಗೆ ಹಾಕೊಂಡು ದಬಾಕೊಂಡು ಮಲ್ಕೋತೀವಿ. ಒಳ್ಳೆ ಊಟ ಆಯಿತು. ಆಶಾ ಫುಲ್ ದಬಾಕೊಂಡ್ಬಿಟ್ಟಿದ್ದಾಳೆ. ಅಡಿಯಸ್ ಗುಡ್ ನೈಟ್. ರೆಡಿನಾ ಮಲಗಕ್ಕೆ? ಫುಲ್ ಎ ಸಿ ಹತ್ರ ಮಲ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎ ಸಿ ಬರ್ತಾ ಇದೆ. ಇವಾಗ ಟಾಟಾ ಬಾಯ್ ಬಾಯ್, ಸಿ ಯು. ಬೆಳಗ್ಗೆ ಎದ್ದೊಳ್ತೀವಿ. ಟೈಮ್ ಈಗ ಎಕ್ಸಾಕ್ಟ್ಲಿ 11:30. ಬೆಳಗ್ಗೆ ಎದ್ಬಿಟ್ಟು ಒಳ್ಳೆ ವ್ಯೂ ಕಾಣುತ್ತಾ ನೋಡೋಣ. ಅದು ಇವಾಗ ಸಖತ್ ಟಯರ್ಡ್ ಆಗಿದೆ ಮಾತ್ರ. ದಬಾಕೊಂಡ್ರೆ ಬೆಳಗ್ಗೆನೇ ಎದ್ದೇಳೋದು. ಬೆಳಗ್ಗೆ 9 ಗಂಟೆಗೆ ರೀಚ್ ಆಗ್ತಾನೆ. ಸೊ ಗುಡ್ ನೈಟ್, ಟಾಟಾ ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಫ್ರಮ್ ಈಜಿಪ್ಟ್. ನಾವೀಗ ಆಲ್ಮೋಸ್ಟ್ ಲುಕ್ಸರ್ ರೀಚ್ ಆಗ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆ ಟೈಮು. ಸೂರ್ಯ ಇವಾಗ ತಾನೇ ಎದ್ದಿದ್ದಾನೆ. ನೈಲ್ ರಿವರ್ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳೆ ವೆಜಿಟೇಷನ್ನು, ವ್ಯವಸಾಯ ಮಾಡಿದ್ದಾರೆ. ಆಶಾ ಇದು ಮಾಡ್ತಾಳೆ ನೋಡೋಣ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಎದ್ಬಿಟ್ಟಿದ್ಯಾ ಎಷ್ಟು ಬೇಗ? ಆಗ್ಲೇ 10 ನಿಮಿಷ ಮುಂಚೆನೆ ಇದ್ದೆ. ಒಳ್ಳೆ ವ್ಯೂ ಇತ್ತು ಮಾತ್ರ. ಸಖತ್ತಾಗಿ ಬಾಳೆನೆಲ್ಲ ಬೆಳೆದಿದ್ದಾರೆ, ಏನೋ ಬೆಳೆದಿದ್ದಾರೆ. ಸೊ ಗುಡ್ ಮಾರ್ನಿಂಗ್. ಇವಾಗ ಎದ್ಬಿಟ್ಟು ಕಾಫಿ ಕುಡಿತೀವಿ. ಸಖತ್ತಾಗಿತ್ತು. ನಿದ್ದೆ ಮಾತ್ರ ಸಖತ್ತಾಗಿ ಬಂತು ಗುರು ರಾತ್ರಿ ಅಲ್ವಾ. ನಾವು ಆ್ಯಕ್ಚುಲಿ ನೈಟೆಲ್ಲ ಎ ಸಿ ಇಲ್ಲ ಅಂತ ಬಡ್ಕೋತಾ ಇದ್ವಾ. ರಾತ್ರಿ ಹೊತ್ತು ಯಾವಲ್ಲ ಎ ಸಿ ಜಾಸ್ತಿ ಮಾಡ್ಬಿಟ್ಟವ್ರೆ. ಫುಲ್ ಚಳಿ ಆಗ್ಬಿಟ್ಟು ಒಚ್ಕೊಂಡ್ ಮಲ್ಕೊಂಡಿದ್ವಿ. ಅರೆ ನಿದ್ದೆ ಮಾತ್ರ ಸಕ್ಕದಾಗಿ ಬಂತು ಗುರು. ಆವಾಗ ಎದೊಳ್ತಾ ಇದ್ದೆ. ಟ್ರೈನ್ ಡುಗ್ಗು ಅಂತ ಬ್ರೇಕ್ ಹೊಡಿತಾ ಇತ್ತು.
ಅರೆ ಚೆನ್ನಾಗಿದ್ದೆ ಬಂತು ನಿನಗೆ. ನಂಗೆ ಸಕ್ಕದಾಗಿದೆ ಬಂದ್ರೆ ಎಚ್ಚರಿಕೆನೇ ಆಗಲಿಲ್ಲ ನನಗೆ. ಇವಾಗ ಕಾಫಿಗೆ ಏನು ಮಾಡೋದು? ಕಾಫಿಗ ಇಲ್ಲಿ ಬಟನ್ ಹೊತ್ತಿದ್ರೆ ಅವರೇ ತಂದು ಕೊಡ್ತಾರಂತೆ ಕಾಫಿನ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಬಟನ್ ಹೋಗಿರೋಕ್ಕೆ ಕಾಣಲ್ಲ. ನಾವೀಗ ನೈಲ್ ರಿವರ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ನೈಲ್ ರಿವರ್ ಪಕ್ಕದಲ್ಲೇ ಹೋಗ್ತಾ ಇರೋದ್ರಿಂದ ವ್ಯವಸಾಯ ನೋಡಿ, ನಾವು ಯೂಶಲಿ ಹೆಂಗೆ ಈಜಿಪ್ಟ್ ಅಂದರೆ ಬರೀ ಮರುಭೂಮಿ, ಏನು ಬೆಳೆದಿಲ್ಲ ಏನು ಇಲ್ಲ ಅನ್ಕೋತೀವಲ್ಲ, ಆದರೆ ಇಲ್ಲಿ ನೋಡಿ ವ್ಯವಸಾಯ ಸಖತ್ತಾಗಿ ಮಾಡಿದ್ದಾರೆ. ಬಿಕಾಸ್ ನಾವು ನೈಲ್ ರಿವರ್ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ. ಈಗ ಬಾಳೆಹಣ್ಣು, ಅಕ್ಕಿ, ಡೇಟ್ಸು ಮತ್ತು ಇನ್ನೂ ಏನೇನೋ ಬೆಳೆದಿದ್ದಾರೆ ಗುರು, ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಅದು ನಮ್ಮ ಥರನೇ ಕಾಣಿಸ್ತಾ ಇದೆ ತೋಟ ಅಲ್ವಾ? ಒಂದು ಸ್ವಲ್ಪ ಚಾನಲ್ ಇದೆ ಇಲ್ಲಿ. ಟ್ರೈನ್ ಎಂತಕ್ಕೂ ಸ್ಟಾಪ್ ಆಗಿದೆ, ಎಂತಕ್ಕೆ ಅಂತ ಗೊತ್ತಿಲ್ಲ. ಹೊರಗಡೆ ಹೋಗೋಕ್ಕಾಗಲ್ಲ. ಬಾಗಿಲು ತೆಗ್ದಿಲ್ಲ, ಬಾಗಿಲು ತೆಗ್ದವ್ರೆ. ಅಯ್ಯೋ ಟ್ರೈನ್ ಮಾಸ್ಟರ್ಗಳು ಮಾತ್ರ ಓಡಾಡ್ತಾವ್ರೆ ಗುರು. ಕಾಫಿ ಬಂತ ಚಿನ್ನು? ಕಾಫಿನೂ ಬಂದಿಲ್ಲ ಕಿರಣ ಇನ್ನ. ಹೌದಾ? ನಾನು ನೋಡಿದೆ ಟಿ ಟಿ ಮಾಸ್ಟರ್ ಇಲ್ಲ, ಇನ್ನೊಂದ್ಸರಿ ಬೆಲ್ ನೋಡಿಲ್ಲ. ಮಾಡಿ ನನಗೇನೋ ಬೆಲ್ ವರ್ಕ್ ಆಗದೆ ಡೌಟ್ ಗುರು. ಇದು ನಾನು ಬಾತ್ರೂಮ್ ಹೋಗೋಣ ಅಂತ ಹೋದೆ, ಸಖತ್ತು ಗಬ್ಬು ವಾಸನೆ ಬರ್ತಾ ಇತ್ತು. ಬಾತ್ರೂಮ್ ನೈಟ್ ಎಲ್ಲ ಯೂಸ್ ಮಾಡಿದ್ರೇನೋ ಹೋಗೋದಿಲ್ಲ ಗುರು. ಹಂಗಾರೆ ನಾನು ಹೋಟೆಲ್ಗೆ ಹೋಗೋವರೆಗೂ ಕಾಯ್ತೀವಿ ಇಬ್ರು. ನಿಜ ಹೋಗಲ್ಲ. ರಾತ್ರಿನೂ ಹೋಗ್ಲಿಲ್ಲ. ಕಿರಣ್ ಹೇಳ್ದ ಸಖತ್ ಗಬ್ಬು ವಾಸನೆ ಅಂತ. ಸೊ ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಅಲ್ವಾ, ಸ್ವಲ್ಪ ಕ್ಲೀನ್ ಆಗಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಹೋಗ್ಲೇ ಇಲ್ಲ. ಪ್ರತಿಯೊಂದು ಟ್ರೈನಲ್ಲಿ ಹೋಗಿ ತೋರಿಸ್ತಾ ಇದೆ ಬಾತ್ರೂಮ್. ಕಿರಣ್ ಹೇಳಿದ್ರೆ ನಾನು ಹೋಗಲ್ಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನೀರು ಬರ್ತಾ ಇದೆಯಾ ಅಲ್ಲಿ? ಫಸ್ಟ್ ಆಫ್ ಆಲ್ ನನಗೆ ರಾತ್ರಿ ನೋಡಿದೆ ಮೆತ್ತಗೆ ಬರ್ತಾ ಇತ್ತು. ನನಗೆ ಬರ್ತಾ ಇದೆಯಾ? ಮೆತ್ತಗೆ ಬರ್ತಾ ಇದೆ ಚಿನ್ನು. ಚಿನ್ನು ಏನು ಹುಲಿ ಸಿಂಹಗಳೆಲ್ಲ ಏನು ಅಲ್ಲೂ ಬಾಯಿ ಉಜ್ಕೋತಾವ ಬ್ರೇಕ್ಫಾಸ್ಟ್ಗೆ? ಯಾರು ಗಬ್ಬು ವಾಸನೆ ಗುರು ಬೆಳಗ್ಗೆ ಎದ್ಬಿಟ್ಟು. ಸೊ ಕಿರಣ ಬಾತ್ರೂಮ್ ಚೆನ್ನಾಗಿಲ್ಲ ಅಂತ ಹೇಳ್ದಲ್ಲ, ನಾನು ಹೋಗಿ ನೋಡ್ಕೊಂಡ್ ಬಂದೆ. ಆಕ್ಚುಲಿ ಚೆನ್ನಾಗಿದೆ. ವಾಸನೆ ಸ್ವಲ್ಪ ಮೇ ಬಿ ಗಾಳಿ ಆಡ್ತಿಲ್ವೋ ಏನೋ ಗೊತ್ತಿಲ್ಲ. ವೆಂಟಿಲೇಷನ್ ನಮ್ಮ ಇಂಡಿಯನ್ ಸಿಸ್ಟಮ್ ತರ ಕಮೋಡ್ ಇತ್ತು, ಪರವಾಗಿಲ್ಲ, ಯೂಸ್ ಮಾಡ್ಬೋದಾಗಿತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ರೆ ಬೆಳಗ್ಗೆ ನಮಗೆ. ಹೌದಾ? ಅದು ಹಾಕ್ಬಿಡು ಚಿನ್ನು, ವ್ಯೂ ನೋಡೋಣ. ಕಾಫಿ ಎಲ್ಲ ಚೆಲ್ಲಿದೆಯಲ್ಲ ಚಿನ್ನು, ದಬಾಕೊಂಡೆ. ಬ್ರೇಕ್ಫಾಸ್ಟ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಫಿನ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ಸಾಸೇಜಸ್ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ. ಸೊ ಸಾಕಲ್ಲ ಟ್ರೈನಲ್ಲಿ ಇಷ್ಟು ಬ್ರೇಕ್ಫಾಸ್ಟ್ ಅಲ್ವಾ? ಚೆನ್ನಾಗಿದೆ ಆಕ್ಚುಲಿ. ಕಾಫಿ ಆರ್ಡರ್ ಮಾಡ್ಕೊಂಡಿದ್ಯಾ? ಕಾಫಿ ಕುಡಿಯಲ್ಲ ಅಂತಿದ್ದೆ. ಕಾಫಿ ಇಲ್ಲ ಅಂದ್ರೆ ಆಗಲ್ಲ. ಬೆಳಗ್ಗೆ ನಮಗೆ ಕಾಫಿ ಬೇಕೇ ಬೇಕು. ಬ್ಲ್ಯಾಕ್ ಕಾಫಿ ತಗೊಂಡಿದ್ದೀನಿ, ಪರವಾಗಿಲ್ಲ ಗುರು. ಈ ಈಜಿಪ್ಷಿಯನ್ ರೈಲ್ವೇಸ್ ಅಲ್ಲಿ ಇಷ್ಟು ಫೆಸಿಲಿಟೀಸ್ ಪರವಾಗಿಲ್ಲ ಅಲ್ವಾ? ಪರವಾಗಿಲ್ಲ. 800 ರೂಪಾಯಿ ಜಾಸ್ತಿ ಚಿನ್ನ ಇದಕ್ಕೆ. 800 ರೂಪಾಯಿ ಜಾಸ್ತಿ. ನಾನು ಒಂದೇ ಭಾರತ್ ಟ್ರೈನ್ ಎಷ್ಟು ಗೊತ್ತಾ ನಿನ್ಗೆ? ನನಗೂ ಗೊತ್ತಿಲ್ಲ. ಯಾರಿಗಾರು ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ ಶಿಕ್ಷೆ. ಒಂದೇ ಭಾರತ್ ಟ್ರೈನ್ ನಮ್ಮ ಇಂಡಿಯಾದ ಜಾಸ್ತಿ ಇರುತ್ತೆ ಒಂದೇ ಭಾರತ್ ಅಂದು. ಕೂತ್ಕೊಳ್ಳಮ್ಮ. ಏನೇನೋ ಟೇಬಲ್ ಬೇರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಸೇಮು ನಮ್ಮ ಹಳ್ಳಿಗಳ ಕಡೆ ಹೋದ್ರೆ ಹೆಂಗಿರುತ್ತೋ ಹಂಗೆ ಇದೆ. ಬೆಡ್ ಬಾಕ್ಸ್ ಇತ್ತು ಅನ್ಸುತ್ತೆ ಕಿರಣ. ಯಾಕೆ ಏನಾಯ್ತು? ಕಚ್ಬಿಟ್ಟಿದ್ಯಾ? ನಿನಗೆ ಏನಿಲ್ಲ, ಫ್ರೆಶ್ ಆಗಿ ಕ್ಲೀನ್ ಮಾಡಿರ್ತಾರೆ ಅನ್ಕೊಂಡ. ಗೊತ್ತಿತ್ತು ನನಗೆ ಬೆಡ್ ಬಾಕ್ಸ್ ಇರುತ್ತೆ ಅಂತ, ಬಟ್ ಕಚ್ಕೊಂಡಿದ್ದೀನಿ. ಎಲ್ಲಿ ಕಚ್ಚೈತೆ? ಕೆಂಪು ಗದ್ದೆ ಬಂದಿದೆ. ಸೂಪರ್. ಇದು ಲುಕ್ಸರ್ದು ಇದು ಟ್ರೈನಿನ ನೆನಪು ಅಂತ. ಸಖತ್ತಾಗಿ ವ್ಯವಸಾಯ ಮಾಡಿದ್ದಾರೆ. ಇನ್ನೊಂದು 5 ನಿಮಿಷ ನಮ್ಮ ಡೆಸ್ಟಿನೇಷನ್ ಬಂದ್ಬಿಡುತ್ತೆ. ಸ್ಟಿಲ್ ಹೌ ಲಾಂಗ್ ಇಸ್ ಫಾರ್ ಲುಕ್ಸರ್? 1 hour. 1 hour. ಏನೋ ಮಾಡ್ತಾವ್ರೆ ಗುರು, ಏನ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಪ್ಯಾಕ್ ಆಯ್ತಾ ಚಿನ್ನು? ಎಲ್ಲ ರೆಡಿನಾ? ಎಲ್ಲ ಪ್ಯಾಕ್ ಆಯ್ತು. ಟೈಮಿಗೆ ಇನ್ನು 8 ಗಂಟೆ. ಅರ್ಧಂಬರ್ಧ ನಿದ್ದೆ. ಹೋಟ್ಲಿಗೆ ಹೋದ್ರೆ ಚೆಕ್ ಇನ್ ಕೊಡ್ತಾರೋ ಇಲ್ವೋ ಅಂತ ಯೋಚಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ಒಳ್ಳೆ ರೂಫ್ ಟಾಪ್ ಇದೆಯಂತೆ ಅವ್ರದ್ದು. ಹೋಗ್ಬಿಟ್ಟು ಕಾಫಿ ಕುತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. 31 ಡಿಗ್ರಿ ಅಷ್ಟೇ ಬೆಳಗ್ಗೆ. 31 ಡಿಗ್ರಿ. ಹೋಗ್ತಾ 40, 41, 44. ಇಲ್ಲಿ ನೋಡಿಲಿ 44 ಡಿಗ್ರಿವರೆಗೂ ಹೋಗುತ್ತಂತೆ. ಯಪ್ಪ, ನಾನು ಹೇಳೋದನ್ನ ನೋಡಿ ನಿಮಗೆ. ಯಾವ ಮನೆಗಳಿಗೂ ಪ್ಲಾಸ್ಟ್ರಿಂಗ್ ಹಾಕಿಲ್ಲ. ಮನೆ ಹೊರಗಡೆ ಹೆಂಗಾರು ಇದ್ರೂ ಪರವಾಗಿಲ್ಲ ಅಂತೆ. ಮನೆ ಒಳಗಡೆ ಚೆನ್ನಾಗಿದ್ರೆ, ಕ್ಲೀನ್ ಆಗಿದ್ರೆ ಸಾಕಂತ ಅವ್ರಿಗೆ. ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಒಂದು ಮಂಚ ಚಿನ್ನು ಬಂತು. ಲುಕ್ಸರ್ ತಗೊಂಬಂದು ಕೊಡ್ತಾರೆ. ಇದೆಯಾ? ಶುಕ್ರಾನ್. ಥ್ಯಾಂಕ್ ಯು. ಒಳ್ಳೆ ಸ್ಟೇಷನ್ ಮಾಸ್ಟರ್ ಅಲ್ಲ, ಟ್ರೈನ್ ಮಾಸ್ಟರ್ ಅಲ್ಲ. ವೆರಿ ನೈಸ್. ಶುಕ್ರಾನ್. ಬಾಯ್. 8 ಗಂಟೆ ಪಾಪ. ಇವನು ವಿ ಹ್ಯಾವ್ ಎ ಫ್ರೆಂಡ್. ಬಂದ ತಕ್ಷಣ ನಮ್ಮ ಬ್ಯಾಗ್ ಯಾರೋ ಒಬ್ರು ಘಟಾನ್ ಗಜ ಭೀಮಾ ಥರ ಅವರೇ ಕಿತ್ಕೊಂಡು ಅವರೇ ಬ್ಯಾಗ್ ಕಿತ್ಕೊಂಡು ಇದ್ಬಿಟ್ರು. ಅಲ್ಲ, ತಳ್ಕೊಂಡು ಹೋಗ್ಬೋದಲ್ಲ ಪಾಪ, ಎತ್ಕೊಂಡು ಹೋಯ್ತಾರೆ ಪಾಪ ಅಲ್ವಾ ಗುರು? ಹಲೋ ಸಿಸಿಯಾ, ಯು ಕ್ಯಾನ್ ಪುಷ್. ಏಯ್ ಪುಷ್ ಬೇಡ ಆ ಥರ ಹೋಗ್ಲಿ. ಆಕ್ಚುಲಿ ನಮ್ಮ ಹೋಟೆಲ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಕಾರ್ ಕಳಿಸ್ತಾರಂತೆ. ಯಾಕಂದ್ರೆ ಇಲ್ಲಿ ಹೆವಿ ಹಿಂಸೆ ಕೊಟ್ಟಾಕ್ಬಿಡ್ತಾರೆ. ಬಂದ್ವಿ ಲುಕ್ಸರ್ ಟ್ರೈನ್ ಸ್ಟೇಷನ್ಗೆ. ಸೆಂಟ್ರಲ್ಲೇ ಇದ್ದೀವಿ ನಾವು. ಶುಕ್ರಾನ್.
ಬಾಯ್. ನಾವೇಂತಕ್ಕೆ ಇಲ್ಲಿ ಟ್ಯಾಕ್ಸಿ ಮಾಡಿದ್ದು ಅಂದರೆ ಸಖತ್ ಹಿಂಸೆ ಕೊಡ್ತಾರೆ ಗುರು. ಬಂದ ತಕ್ಷಣ ಅದಕ್ಕೆ ನಮ್ಮ ಹೋಟೆಲ್ ಅವ್ರಿಗೆ ಫೋನ್ ಮಾಡಿದ್ವಿ, ಬಂದು ಕರ್ಕೊಂಡು ಹೋಗಪ್ಪ ಅಂತ. ಸೊ ಅವರೇ ಬಂದಿದ್ದಾರೆ. ಕಾಮಾಗಿದೆಯಲ್ಲ, ಟೆಂಪ್ರೇಚರ್ 34 ಡಿಗ್ರಿ ಅಷ್ಟೇ. ಅಲ್ಲಿಂದ ಲಾಂಗ್ ಜರ್ನಿ ಬಂದಿರ್ತೀವ, ಬಂದ ತಕ್ಷಣ ಹಿಂಸೆ ಕೊಟ್ಟರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅವ್ರು ಬ್ಯಾಗ್ ತಗೊಂಡೋದವರು ನಾನೇನು ದುಡ್ಡು ಕೊಡಲ್ಲ ಅಂತ ಹೇಳಿಲ್ಲ. ಎಷ್ಟು ಕೇಳಿದ್ರು ಗೊತ್ತಾ ಅವರು? 500 ಈಜಿಪ್ಷಿಯನ್ ಪೌಂಡು. ಅಲ್ಲಿ ಬಂದರೆ ಆಲ್ಮೋಸ್ಟ್ ಲೆಕ್ಕ 800 ರೂಪಾಯಿ ಲೆಕ್ಕ. ಗುರು 100 ರೂಪಾಯಿ ಕೊಡ್ತೀನಿ ಗುರು ಅಂದರೆ ಎಷ್ಟಿಲ್ಲ 2 ನಿಮಿಷ. ಇಲ್ಲ 500 ರೂಪಾಯಿ ಕೊಡಬೇಕು ನೀವು ಒಂದ. ಒಂಥರ ಅಟ್ಯಾಕ್ ಮಾಡ್ತಾರೆ ಎಲ್ಲರೂ, ಡ್ರೈವರ್ಗಳು ಅವರು ಇವರು ಎಲ್ಲ. ಸ್ವಲ್ಪ ಈ ತರ ಕಂಟ್ರಿಗಳಲ್ಲಿ ಹಿಂಗೆ ಏನು ಮಾಡಕ್ಕಾಗಲ್ಲ, ನಾವೇನು ಮಾಡಕ್ಕಾಗಲ್ಲ. ಆದ್ರೆ ಡಿಮ್ಯಾಂಡ್ ಮಾಡ್ತಾರೆ, ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ. ಅದು ಬೇಜಾರಾಗುತ್ತೆ ಅಷ್ಟೇ. ಒಳ್ಳೆ ಜಾಗ ಗುರು, ಸಿಟಿ. ಹಿಂಗೆ ಹೋದ್ರೆ ತುಂಬಾ ದೂರ ಇಲ್ಲ ಅಷ್ಟೇ, ಇಲ್ಲಿಂದ 10 ನಿಮಿಷ ಡ್ರೈವು. ನೀವು ಹೋಟೆಲ್ಗೆ ಹೋಗೋಣ, ಫಸ್ಟ್ ಚೆಕ್ ಇನ್ ಆಗೋಣ. ಚೆಕ್ ಇನ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಅಷ್ಟೇ ಚೆಕ್ ಇನ್ ಕೊಟ್ಟಿಲ್ಲ ಅಂದ್ರೆ ಮೇಲ್ಗಡೆ ಫುಲ್ ವ್ಯೂ ಇದೆಯಂತೆ. ಕಾಫಿ ಗಿಫಿ ಕುಡ್ಕೊಂಡು ಕುತ್ಕೊಳ್ಳೋಣ. ಪಕ್ಕ ರೆಸಿಡೆನ್ಷಿಯಲ್ Airbnb ಕೇಳ ಇದು Airbnb ಎಲ್ಲ booking.com ಅಲ್ಲಿ ಸಿಕ್ತು. ಅಲ್ಲಿ ನೋಡೋಣ ಬಾ ಹೆಂಗಿದೆ ಅಂತ. ಕತ್ಲು ಐತೆ ಎಲ್ಲ. ಅಷ್ಟೇ. ಇದೇನು ಟೆಂಪರರಿನಾ? ಇದು ಆಕ್ಚುಲಿ 11 ಗಂಟೆ ತನಕ ಯಾರು ಗೆಸ್ಟ್ ಇದಾರಂತೆ, ಪಾಪ ಚೆಕ್ಔಟ್ ಆಗೋದಾಗ ಕಾಯ್ಬೇಕು. ಬಟ್ ಪರವಾಗಿಲ್ಲ ಕಣ, ನೀಟಾಗಿದೆ ಅವ್ರಿಗೆ ಇದಾಗಿ ಅಲ್ವಾ, ರಿಲ್ಯಾಕ್ಸ್ ಆಗಕ್ಕೆ. ಹೌದು, ಇವಾಗ ಸದ್ಯಕ್ಕೆ ಇದು ಕೊಟ್ಟವ್ರೆ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ನಮಗೆ ಮೇಲ್ಗಡೆ ಕೊಡ್ತಾರೆ. ಇದು ಹಾಲು, ಕಿಚನ್ನು, ಆಕ್ಚುಲಿ ಅಪಾರ್ಟ್ಮೆಂಟ್ ಅಷ್ಟೇ ಇದು ಅಲ್ವಾ. ಚೆನ್ನಾಗಿದೆ ಕಣ ಮನೆ, ಇವ್ರದ್ದು ಈಜಿಪ್ಷಿಯನ್ ಮನೆ. ಆಕ್ಚುಲಿ ಹೌದು, ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಹೋಟ್ಲಲ್ಲಿ ಇರ್ತೀವಲ್ಲ, ಆದ್ರೆ ಈ ತರ Airbnb ಉಳ್ಕೊಂಡ್ರೆ ಈ ತರ ಮನೆಗಳು ನೋಡ್ಬೋದು. ಈಜಿಪ್ಷಿಯನ್ ಮನೆ ಹೆಂಗಿರುತ್ತೆ, ಪ್ರಾಪರ್ ಈಜಿಪ್ಷಿಯನ್ ಮನೆ ಅಲ್ವಾ. ದೊಡ್ಡದಾಗಿದೆ, ಹೊರಗಡೆ ಪ್ಲಾಸ್ಟಿಂಗ್ ಇರಲ್ಲ, ಒಳಗಡೆ ನೋಡಿ ಸಖತ್ತಾಗಿರುತ್ತೆ ಅಂತ. ಇದು ಅಷ್ಟೇ, ಒಳಗಡೆ ಪ್ಲಾಸ್ಟಿಂಗ್ ಇರಲಿಲ್ಲ, ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ. ಪರವಾಗಿಲ್ಲ, ದೊಡ್ಡದಾಗಿ ಸೋಫಾ ಗಿಫಾ ಎಲ್ಲ ಹಾಕೊಂಡು ಆರಾಮಾಗವ್ರೆ. 11 ಗಂಟೆವರೆಗೂ ಇಲ್ಲಿ ರೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಮೇಲ್ಗಡೆ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ, ಕಾಫಿ ಕೊಟ್ಟರು. ಮನೆ ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ, ಕ್ಲೀನ್ ಆಗಿದೆ. ಸೊ ನಾವು ಟಾಪ್ ಫ್ಲೋರ್ಗೆ ಹೋಗೋಣ ಇವಾಗ. ನಮ್ಮ ರೂಮ್ ಕೊಡೋಕ್ಕಿಂತ ಮುಂಚೆ ಟಾಪ್ ಫ್ಲೋರಲ್ಲಿ ನೈಲ್ ವ್ಯೂ ರಿವರ್ ಕಾಣಿಸುತ್ತಂತೆ. ಬಂದ ತಕ್ಷಣ ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ, ಗೊತ್ತೇ ಆಗಿಲ್ಲ, ಅಷ್ಟು ಟಯರ್ಡ್ ಆಗಿತ್ತು. ಒಟ್ಟು ಮೇಲ್ಗಡೆ ನೋಡ್ಕೊಂಬರೋಣ ಬನ್ನಿ. ರೂಫ್ ಟಾಪ್ಗೆ ಹೋಗ್ತೀವಿ. ಓ, ಹಳೆ ಕಾಲದ ಲಿಫ್ಟ್ ಗುರು ಯಾವುದೋ ಅಟ್ಲೀಸ್ಟ್ ವರ್ಕ್ ಆಗ್ತಾ ಇದೆಯಲ್ಲ. 3rd ಫ್ಲೋರ್ 2. ಓ, ರೂಫ್ ಟಾಪ್ ನೋಡೋಣ ಹೆಂಗಿದೆ ಅಂತ. ತಾತ ಯಾವಾಗಲೂ ತಗೊಂಡ್ಬಿಟ್ಬಿಟ್ಟವ್ರೆ ಆಸ್ತಿನ. ಓ, ಬಿಸಿಲು ಗುರು, ಹೆವಿ ಬಿಸಿಲಿದೆ. ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಸ್ವಿಮ್ಮಿಂಗ್ ಪೂಲ್ ಇದೆ ಚಿನ್ನು, ನೀರಿಲ್ಲ ಆದರೆ. ಹಿಂಗೆ ನೈಲ್ ವ್ಯೂ ರಿವರು. ಏನು ಕಡೆ ಸ್ಯಾಂಟ್ರೋನ್ ಇದ್ದಂಗಿದೆ ಅಲ್ಲ, ಒಳ್ಳೆ ರಿವರ್ ವ್ಯೂ, ನೈಲ್ ರಿವರ್ ವ್ಯೂ ನೋಡಿ ಸಖತ್ತಾಗಿ. ಡೇಟ್ಸ್ ಬೆಳೆದವ್ರೆ, ಆ ಕಡೆ ಬಾಳೆಹಣ್ಣು ಬೆಳೆದವ್ರೆ, ಸೂಪರಾಗಿದೆ ವ್ಯೂ. ಮತ್ತು ಅದು ಏನು ಗೊತ್ತಾ ಆಶ್ಚರ್ಯ, ಇಲ್ಲಿ ಮನೆಗಳು ನೋಡಿ, ಇವ್ರದ್ದೆಲ್ಲ ಇದು ಲೋಕಲ್ ಮನೆಗಳು. ಯಾವುದೋ ಹಳ್ಳಿ ಒಳಗಡೆ ರೆಸಿಡೆನ್ಷಿಯಲ್ ಏರಿಯಲ್ಲಿ ಇರೋದು ನೋಡಿ ಮನೆಗಳು ಹೆಂಗೆ ಕಟ್ಕೊಂಡವ್ರೆ ಮೇಲ್ಗಡೆ. ಆದರೆ ಇಲ್ಲಿ ಎಲ್ಲೂ ಒಂದು ಕಡೆನೂ ಪ್ಲಾಸ್ಟಿಂಗ್ ಆಗಿಲ್ಲ ಆಶಾ. ಅವ್ರು ಹೇಳಿಲ್ವಾ, ಮನೆ ಹೊರಗಡೆ ಹೆಂಗಾದ್ರೂ ಇದ್ರೂ ಪರವಾಗಿಲ್ಲ, ಒಳಗಡೆ ಚೆನ್ನಾಗಿರ್ಬೇಕು ಅಂತ. ಒಳಗಡೆ ಆ್ಯಕ್ಚುಲಿ AC ಗೀಸಿ ಎಲ್ಲ ಹಾಕ್ಕೊಂಡು ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊಂಡವ್ರೆ. ನಮ್ಮ ಕೆಳಗಡೆ ನೋಡಿದ್ರಲ್ಲ ವೆಯ್ಟಿಂಗ್ ರೂಮು ಎಷ್ಟು ಸಖತ್ತಾಗಿತ್ತು ಅಂತ. ಫುಲ್ಲು ಧೂಳು ಆಶಾ, ಹೆವಿ ಧೂಳು. ಕುಡಿಲಿ, ನೀರು ಬಿಟ್ಕೊಂಡ್ರೆ ಆರಾಮಾಗಿ ಆಟ ಆಡ್ಬೋದು ಗುರು ಈ ಬಿಸಿಲಿಗೆ, ಚೆನ್ನಾಗಿರುತ್ತೆ. ಇವ್ರಿಗೆ ನೀರು ಚೆನ್ನಾಗಿದೆಯಲ್ಲ ಅವ್ರಿಗೆ ನೈಲ್ ರಿವರ್ ಇಂದ. ಎಲ್ಲ ಕನ್ಸ್ಟ್ರಕ್ಷನ್ ಸೈಟ್ ಆಶಾ ಈ ಕಡೆ. ಚೆನ್ನಾಗಿದೆ, ದೊಡ್ಡದಾಗಿದೆ ಅಲ್ಲ. 2 ನಿಮಿಷ ನಿಂತ್ಕೊಳಕ್ಕಾಗಲ್ಲ ಬಿಸಿಲಲ್ಲಿ ಅಲ್ವಾ. 44 ಡಿಗ್ರಿ ಇದೆ ಇವಾಗ ಸದ್ಯಕ್ಕೆ. ಫಸ್ಟು ಸ್ನಾನ ಮಾಡ್ಕೋಬೇಕು, ಮೈಕೈ ಎಲ್ಲ ಕಡಿತಾ ಇದೆ ಬೆಡ್ ಬಗ್ಸ್ ಕಚ್ಬಿಟ್ಟು. ನೀವು ನಮ್ಮ ಜೊತೆ ಈ ಥರ ಟ್ರಿಪ್ ಹೊಡಿಬೇಕಾ? ಇದೇ ಆಗಸ್ಟ್ 21ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ, ವೀಸಾ ಎಷ್ಟಾಗುತ್ತೆ, ಫ್ಲೈಟ್ ಎಷ್ಟಾಗುತ್ತೆ, ಪ್ಯಾಕೇಜ್ ಎಷ್ಟಾಗುತ್ತೆ ಕೇಳ್ಕೊಡಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು. ನಾವು ಬೆಂಗಳೂರು ಏರ್ಪೋರ್ಟಿಂದ ಸೇಫಾಗಿ ಜಪಾನ್ಗೆ ಕರ್ಕೊಂಡು ಹೋಗಿ ಎಲ್ಲ ತಿರುಗಾಡ್ಕೊಂಡು ವಾಪಸ್ ಸೇಫಾಗಿ ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಒಟ್ಟಿಗೆ ಆಗಸ್ಟ್ 21ನೇ ತಾರೀಕು ಎಲ್ಲರೂ ಜಪಾನ್ಗೆ ಹೋಗೋಣ. ಇವಾಗ ಸದ್ಯಕ್ಕೆ ನಮ್ಮ ಹೋಟೆಲ್ ರೂಮ್ ಚೆಕ್ ಇನ್ ಮಾಡ್ಕೊಳ್ಳೋಣ. ನಡಿಯಮ್ಮ, ಬಿಸಿಲು ತಡ್ಕೊಳಕ್ಕಾಯ್ತಲ್ಲ. ಚೆಕ್ ಇನ್ ಆದ್ವಿ. ಆದರೆ ಇದು ಹೋಟೆಲ್ ಅಲ್ಲ, ದೊಡ್ಡ Airbnb, ಪ್ರಾಪರ್ ಈಜಿಪ್ಷಿಯನ್ ಮನೆ. ಹೆಂಗಿದೆ ಆಶಾ? ವೆಲ್ಕಮ್. ತುಂಬಾ ದೊಡ್ಡದಾಗಿದೆ, ನಮಗೂ ನೋಡಿ ಶಾಕ್ ಆಗೋಯ್ತು. ಬನ್ನಿ ಹಂಗೆ ತೋರಿಸ್ಕೊಂಡ್ಬರ್ತೀನಿ ಈಜಿಪ್ಷಿಯನ್ ಮನೆ ಹೆಂಗಿರುತ್ತೆ ಅಂತ. ಇದು ಪ್ರಾಪರ್ ಟಿಪಿಕಲ್ ಈಜಿಪ್ಷಿಯನ್ ಮನೆ, ಸೂಪರ್ ಆಗಿದೆ ಆಕ್ಚುಲಿ. ಇದು ಬಂದು ದೊಡ್ಡ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ 2 ಸೋಫಾ ಹಾಕಿದ್ದಾರೆ, ಮತ್ತೆ ಟಿವಿ ಇದೆ. ಎಷ್ಟು ದೊಡ್ಡದಿದೆ ಅಲ್ಲ, ತುಂಬಾ ದೊಡ್ಡದಿದೆ. ಆದ್ರೆ ಲಿವಿಂಗ್ ಏರಿಯಾ ಎಲ್ಲ ಇಂಪಾರ್ಟೆಂಟ್. ಕಿರಣ್ ಹೇಳ್ತಾರಲ್ಲ, ಅದು ಬಿಡಿ ಇಂಪಾರ್ಟೆಂಟ್ ಅಲ್ಲ, ಇದು ಬಿಡಿ ಇಂಪಾರ್ಟೆಂಟ್ ಅಲ್ಲ ಅಂತ. ನಮಗೆ ಇವತ್ತು ಇಂಪಾರ್ಟೆಂಟ್ ಇರೋದು ಟಟಡಾ, ವೆಲ್ಕಮ್ ಟು ದ ನೈಲ್ ವ್ಯಾಲಿ. ನಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಈಜಿಪ್ಟ್ ಮತ್ತು ಮೋಸ್ಟ್ ಆಫ್ ದ ಮಿಡಲ್ ಈಸ್ಟರ್ನ್ ಕಂಟ್ರಿ ಅವರ ಜೀವಾಳ.
ಈ ನದಿ. ಯಾಕಂದರೆ ಈ ನದಿ ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತೋ ಅಲ್ಲೆಲ್ಲ ವ್ಯವಸಾಯ ಸಕ್ಕದಾಗಿ ಮಾಡಿದ್ದಾರೆ. ಇವ್ರ ಜೀವ ಪ್ರಾಣ ಎಲ್ಲ ಇದೇ ನದಿ ಅಂತ ಹೇಳಬೇಕು. ಒಂಥರ ದೇವ್ರ ಥರ ನೋಡ್ತಾರೆ ನೈಲ್ ರಿವರ್ನ ಇವರು. ಆಮೇಲೆ ಬನ್ನಿ ಹಿಂಗಿದೆ ವ್ಯೂ. ಅದ್ರ ಎದುರುಗಡೆ ನೋಡಿ ಫುಲ್ಲು ಹೆಂಗೆ ಫುಲ್ ಎಲ್ಲ ಬಿಲ್ಡಿಂಗ್ಗಳಿಗೂ ಒಂದಕ್ಕೂ ಪ್ಲಾಸ್ಟ್ರಿಂಗ್ ಆಗಿಲ್ಲ, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ ಈ ಥರ ಗುರು. ಆದರೆ ನಮ್ಮ ಬಿಲ್ಡಿಂಗ್ ಮಾತ್ರ ಚೆನ್ನಾಗಿ ಕಟ್ಕೊಂಡವ್ರೆ. ಯಾಕಂದರೆ Airbnb ಕೊಟ್ಟವ್ರಲ್ಲ, ಚೆನ್ನಾಗಿ ಪೇಂಟ್ ಗೀಂಟ್ ಮಾಡ್ಕೊಂಡು ಚೆನ್ನಾಗವ್ರೆ. ಈ ಕಡೆ ನೋಡಿ ಫುಲ್ಲು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ವರ್ಕು ನಿಮಗೆ. ನಾವು ಹೊರಗಡೆಯಿಂದ ನೋಡ್ಬೇಕಾದ್ರೆ ಮನೆಗಳೆಲ್ಲ ಚಿಕ್ಕ ಚಿಕ್ಕದಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ನಿಜವಾಗ್ಲೂ ಚಿಕ್ಕ ಚಿಕ್ಕದಿಲ್ಲ, ದೊಡ್ಡ ಮನೆ ನೋಡಿ. ಇಷ್ಟು ದೊಡ್ಡ ಲಿವಿಂಗ್ ಏರಿಯಾ ಇದೆಯಾ. ಇಲ್ಲಿಂದ ಇದು ಬಂದು ಡೈನಿಂಗ್ ಏರಿಯಾ. ನಾವೇನು ಅಡುಗೆ ಮಾಡ್ಕೊಳ್ಳೋದು ಅಷ್ಟೊಳಗೆ ಇದೆ ಡೈನಿಂಗ್ ಏರಿಯಾ. ದೊಡ್ಡ ಕಿಚನ್ ಕಿರಣ. ಈಜಿಪ್ಷಿಯನ್ ಚೆನ್ನಾಗಿ ಕುಕ್ ಮಾಡ್ಕೋತಾರಲ್ವಾ ಅಲ್ವಾ. ದೊಡ್ಡ ಕಿಚನ್ ಐತೆ ಗುರು, ಏನೇನೋ ಇಟ್ಟವ್ರೆ. ನಾವು ಏನು ಮಾಡ್ಕೊಳ್ಳೋದ, ಮಾಡ್ಕೊಂಡ್ರೆ ಕಾಫಿ ಒಂದು ಮಾಡ್ಕೋತೀವಿ ಅಷ್ಟೇ. ಆಮೇಲೆ ಓವನ್ ಇದೆ. ಓ ಗ್ಯಾಸಾ ಇಲ್ಲಿ ನೋಡೋಣ. ಏನೋ ಮಾಡ್ಬಿಟ್ಟಿಯಮ್ಮ. ಆಫ್ ಮಾಡು ಕಿತಾಪತಿ. ಮೈಕ್ರೋ ಓವನ್ ಇದೆ, ವಾಷಿಂಗ್ ಮಿಷಿನ್ ಇದೆ, ನಮ್ಮ ಬಟ್ಟೆ ಒಕ್ಕಬೇಕು. ಆಮೇಲೆ ಹಿಂಗೆ ತಿರುಗಿಸಿದ್ರೆ ಫ್ರಿಜ್ಜಲ್ಲಿ ಏನಿಟ್ಟವ್ರೆ ಆಶಾ? ನೀರಿಟ್ಟಿದಾರಪ್ಪ. ಸೂಪರ್. ಆಮೇಲೆ ಪ್ರಾಪರ್ ಮನೆ. ಬಿಕಾಸ್ ನೋಡಿ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಅಲ್ವಾ. ಅಪಾರ್ಟ್ಮೆಂಟ್ ಕೊಟ್ಬಿಟ್ಟವ್ರೆ. ಅದು ಸಖತ್ ದೊಡ್ಡದಿದೆ ಗುರು ಅಲ್ವಾ. ಆಮೇಲೆ ಇಲ್ಲಿ ಬಂದರೆ ಇದೇನಿದು? ಬಾತ್ರೂಮ್. ಬಾತ್ರೂಮು ದೊಡ್ಡದಾಗಿದೆ ಗುರು, ಚೆನ್ನಾಗೈತೆ ಆ್ಯಕ್ಚುಲಿ. ಆಮೇಲೆ ನಮ್ಮ ರೂಮ್ ಬಂದ್ಬಿಟ್ಟು ಇದು ದೊಡ್ಡದಾಗಿದೆ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ಏನು ಇಷ್ಟೊಂದು ಕಬೋರ್ಡ್ಗಳು ಇಟ್ಟವ್ರೆ. ಇನ್ನೊಂದೇನು ಗೊತ್ತಾ? AC ಇಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ರೂಮಾ, ದೊಡ್ಡ ರೂಮು. ಆಮೇಲೆ ನೆಕ್ಸ್ಟ್ ಏನಿದೆ ಆಶಾ? ಇನ್ನೊಂದು ರೂಮ್ ಇದೆ ಆಕ್ಚುಲಿ. ಇನ್ನೊಂದು ರೂಮ್, ಅದು ನಮಗೂ ಫುಲ್ ಕೊಟ್ಟವ್ರ. ಇಡೀ ಅಪಾರ್ಟ್ಮೆಂಟ್ ನಮಗೆ ಕೊಟ್ಟಿದ್ರೆ. ಸೊ ಫ್ಯಾಮಿಲಿ ಬಂದ್ರೆ ಆರಾಮಾಗಿರ್ಬೋದು ಇಲ್ಲಿ. ಆಕ್ಚುಲಿ ಈ ಹೋಟೆಲ್ ರೂಮ್ ಚಿಕ್ಕ ಚಿಕ್ಕದಿರುತ್ತಪ್ಪ. ಸೊ ಇದೊಂದು ದೊಡ್ಡ ರೂಮ್. ಫ್ಯಾಮಿಲಿಗೋಸ್ಕರ ಮಾಡಿರೋದು ಇದು. ಟೋಟಲ್ ಆಗಿ ಒಂದು 6 ಜನ ಇರ್ಬೋದು ಅಷ್ಟೇ, ಕ್ಲೀನ್ ಆಗಿ ಇರ್ಬೋದು. ಇಲ್ಲೂ ಬಾಲ್ಕನಿ ಇದೆಯಾ? ಬಾಲ್ಕನಿ ಇದೆ ಕಿರಣ್. ಪ್ರೆಸ್ ಮಾಡಬೇಕು. ಒಲಿ ಬಿಡ ಅಷ್ಟೇ, ಬಿಸಿಲು ಜಾಸ್ತಿ ಇದೆ. ಇಲ್ಲಿಂದ ಏನು ಮನೆ ವ್ಯೂ ಕಾಣಿಸ್ತಾ ಐತೆ ಅಷ್ಟೇ, ಅದ್ಬಿಟ್ಟು ಇನ್ನೇನು ಕಾಣಿಸ್ಬೇಕು. ತೆಗಿಬಿಡ, ಈಟ್ ಹೊರಗಡೆ ಬಂದ್ಬಿಡುತ್ತೆ. ಆಮೇಲೆ ಈ ಹೋಟೆಲ್ ರೂಮ್ಗೆ ಅಲ್ಲ, Airbnbಗೆ ನಾವು ಕೊಟ್ಟಿರೋದು ಒಂದು ದಿನಕ್ಕೆ 3,500 ರೂಪಾಯಿ. ಇಲ್ಲಿ ನಾವು 4 ದಿನ ಇರ್ತೀವಿ. ಟೋಟಲ್ ಒಂದು 14,000 ರೂಪಾಯಿ ಆಗುತ್ತೆ. ಆ್ಯಕ್ಚುಲಿ ಲುಕ್ಸರ್ ಬಂದ್ಬಿಟ್ಟು 3,500 ರೂಪಾಯಿ ಅಂದರೆ ಓಕೆನೆ, ಚೆನ್ನಾಗಿದೆ ಅನ್ಬೋದು. ನಾವು ಹೋಟೆಲ್ ರೂಮ್ಸ್ ಎಲ್ಲ ನೋಡ್ತಿದ್ವಿ, ಆಲ್ ಇನ್ಕ್ಲೂಸಿವ್ ಹೋಟೆಲ್ ರೂಮ್ಸು. ಅವೆಲ್ಲ ಒನ್ ನೈಟ್ಗೆ 5,500 6,000 ಇತ್ತು. ಚೆನ್ನಾಗಿದೆಯಾ ಬೆಡ್? ಫಸ್ಟ್ ಸ್ನಾನ ಮಾಡ್ಕೋಬೇಕು ಕಿರಣ. ಆ ಟ್ರೈನಿಂದ ಬಂದು ಬೆಡ್ ಸಕ್ಕತ್ತಾಗಿದೆ ಆಶಾ. ಆರಾಮಾಗಿ ನಿದ್ದೆ ಬರುತ್ತೆ. ನಾನು ಹಿಂಗೆ ಮಲ್ಕತ್ತೀನಿ, ನೀನು ಆರಾಮಲ್ಲಿ ಮಲ್ಕ. ಓಕೆ ಅದು ಬಿಟ್ಟು ಟೆಸ್ಟ್ ಮಾಡೋಣ. ಸೊ ನೋಡಿದ್ರಲ್ಲ, ಈಜಿಪ್ಷಿಯನ್ ರೈಲ್ ಸಿಸ್ಟಮು ಒಂದು ಚಿಕ್ಕ ಪ್ರಯತ್ನ ನಮಗೆ ಈಜಿಪ್ಷಿಯನ್ ರೈಲ್ವೆ ಸಿಸ್ಟಮ್ ಹೇಗಿರುತ್ತೆ ಅಂತ ನಿಮಗೆ ತೋರ್ಸೋಕ್ಕೆ. ನಿಮಗೇನು ಅನಿಸುತ್ತೆ ಈಜಿಪ್ಷಿಯನ್ ರೈಲ್ವೆ ಸಿಸ್ಟಮು? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ಕೆಳಗಡೆ ನಂಬರ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಆಗಸ್ಟ್ 21ನೇ ತಾರೀಕು ಜಪಾನ್ ಗ್ರೂಪ್ ಟೂರ್ಗೆ ಹೋಗ್ತೀವಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಆಶಾ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಬಾಯ್. ಫಸ್ಟು ನೆನ್ನೆ ಮಾಡಿದ್ದು ಸ್ನಾನ, ನೆನ್ನೆ ಬೆಳಿಗ್ಗೆ ನಾನು ಹೋಗ್ತೀನಿ. ಇಷ್ಟು ದೊಡ್ಡ ಮನೆ ನಾನು ಮಾಡ್ಕೊಂಡ್ಬಿಡ್ತೀನಿ. ಬಾತ್ರೂಮ್ ಕೊಟ್ಬಿಡ್ಬೇಕಾಗಿತ್ತು. ನಾನು ಮಾಡ್ಕೊತೀನಿ. ಫಸ್ಟ್ ಇಷ್ಟು ಶೆಕೆ ಆಗಿದೆ ನಮಗೆ ಅಂತ ಹೇಳಿದ್ರು. ಫ್ರೂಟ್ಸ್ ಎಲ್ಲ ಇಟ್ಟವ್ರೆ. ಹೌದೌದು ಅಲ್ವಾ. ಓಕೆ ಬಾಯ್ ಬಾಯ್. ನಾನು ಕಾಫಿ ಮಾಡ್ಕೊಂಡು ಇಲ್ಲ, ಫಸ್ಟ್ ಸ್ನಾನಕ್ಕೆ ಹೋಗ್ತೀನಿ. ಮುಂದಿನ ನೋಡೋದಲ್ಲಿ ಮತ್ತೆ ಗೀಸರ್ ಎಲ್ಲಿದೆ? ಆನ್ ಮಾಡೋದು ಆನ್ ಆಗಿದೆಯಾ? ನಾನು ತಣ್ಣೀರ್ ಮಾಡ್ಕೋತೀನಿ. ತಲೆನೇ ಕೆಡ್ಸ್ಕೊಳ್ಳೋದ ಗೀಸರ್ ಬಗ್ಗೆ. ಹೌದಾ? ನೀನ್ ಮಾಡ್ತೀಯ? ನಾನು ಮಾಡ್ಲಾ? ಫಸ್ಟ್ ಪ್ಲೀಸ್ ಆಶಾ, ನನಗೆ ಸುಸ್ತಾಗ್ತಾ ಇದೆ. ಬಾಯ್ ಬಾಯ್ ಬಾಯ್.